ಎಲ್ಲರೂ ನಿಂತ್ಕೋಣ. ಕೀರ್ತನೆಗಳು 86ಕ್ಕೆ ನಮ್ಮ ಹತ್ರ ನಿಂತ್ಕೋಣ. Everyone stand up. Please turn your Bibles to Psalms 86. 12ನೇ ವಚನದವರೆಗೂ ನಾವು ಉತ್ತರ ಪತ್ರಿಕೆ ಓದಿಕೊಳ್ತೇವೆ. 13ನೇ ವಚನ ಒಟ್ಟಾಗಿ ಓದ್ತೇವೆ. We are going to read till 12th verse responsibly. 13th verse we are going to read together. Please everyone take Psalms 86. ಮೊದಲನೇ ವಚನ ಸಹೋದರಿಯರು ಓದಬೇಕಾದ್ರೆ, ಎರಡನೇ ವಚನ ಸಹೋದರರು ಓದಬೇಕು. ಅದೇ ಕೊನೆದಾಗ 13ನೇ ವಚನ ನಾವೆಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. Let's read Psalms 86. ಮೊದಲನೇ ವಚನ ಸಿಸ್ಟರ್ಸ್ ಓದಿ. ದೇವರು ನೀನೊಬ್ಬರೇ. ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು. ಹೌದು ಪ್ರಿಯರೇ, ದೇವರು ನಮ್ಮನ್ನ ತಪ್ಪಿಸಿದ ಆತನು, ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗುವ ಆತನು ಆಗಿದ್ದ, ನಿತ್ಯ ಜೀವ ಕೊಟ್ಟುವಂತಹ ದೇವರಿಗೆ ನಾವೆಲ್ಲರೂ ಅಲ್ವಾ? ಯಾಕಂದ್ರೆ ನನ್ನ ಏಸಪ್ಪ ಕ್ಷಮಿಸುವ ಆತನಾಗಿದ್ದಾನೆ, ನಮ್ಮನ್ನು ಆತನ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ನಾವು ಪಾಪಿಗಳೇ, ಅಯೋಗ್ಯರೇ, ಅಪಾತ್ರರೇ, ಆದರೆ ಏಸಪ್ಪ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿ ಆತನ ಸನ್ನಿಧಾನದಲ್ಲಿ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ, ಏಸಪ್ಪ ನಮ್ಮಿಂದ ಕೇಳೋದು ಬೇರೆ ಅಲ್ಲ, ಏನೂ ಅಲ್ಲ ಪ್ರಿಯ, ನಮ್ಮನ್ನು ಒಪ್ಪಿಸಿಕೊಳ್ಳುವುದೇ ಆತನಿಗೆ ಇಷ್ಟವಾದ ಯಜ್ಞವಾಗಿದೆ. ನನಗಾಗಿ ಯಾವುದನ್ನು ಇಟ್ಟುಕೊಳ್ಳುವುದು ಬೇಡ, ನಾವು ಏನು ಮಾಡಲು ಸಾಧ್ಯವಿಲ್ಲ. ಆತನ ಪ್ರಸನ್ನತೆಯೇ ನಮ್ಮನ್ನು ನಡೆಸುವಂತದ್ದಾಗಿದೆ. ನಮ್ಮ ಹೃದಯಗಳನ್ನ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ, ಏಸಪ್ಪ ಈ ಒಂದು ಆರಾಧನೆಯಲ್ಲಿ ನೀನು ನಡೆಸಿಕೊಡು. ನಾನು ಬಲಹೀನನು, ನೀನು ನನ್ನನ್ನು ಬಲಪಡಿಸಿ ನಡೆಸಿಕೊಡು. ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಿಯರೇ, ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡಿ. ಅಕ್ಕಪಕ್ಕ ನೋಡಬೇಡಿ. ನಾವು ಬೇರೆಯವರಿಗೋಸ್ಕರವಾಗಿ ಆತನ ಸನ್ನಿಧಾನಕ್ಕೆ ಬಂದಿಲ್ಲ, ನಮಗೋಸ್ಕರವಾಗಿ ನಾವು ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಯಾಕೆಂದ್ರೆ ದೇವರು ಪ್ರತಿಯೊಬ್ಬರನ್ನು ಪರ್ಸನಲ್ ಆಗಿ ಕರೆಯುವಂತ ದೇವನಾಗಿದ್ದಾನೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬರನ್ನ ಹೆಸರಿದು ಕರೆಯುವಂತ ದೇವರು ನಮ್ಮ ದೇವನಾಗಿದ್ದಾನೆ. ನನ್ನನ್ನ ಕರೆದಿದ್ದಾನಲ್ಲ, ನಾನು ಆತನ ಸನ್ನಿಧಾನದಲ್ಲಿ ಆತನಿಗೆ ಮೆಚ್ಚುಗೆ ಆಗುವಂತ ಯಜ್ಞವಾಗಿ ಒಪ್ಪಿಸಿಕೊಡಬೇಕಾಗಿದೆ. ಥ್ಯಾಂಕ್ ಯು ಫಾದರ್. ಪರಿಶುದ್ಧ ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಏಸಪ್ಪ ಹೃದಯ ಭಾಗದ ನಾವಿದ್ದೇವೆ ಕರ್ತನೆ. ದೇವ, ನಮ್ಮನ್ನೇ ನಾವು ಕರ್ತನೆ ಒಪ್ಪಿಸಿಕೊಡುವವರಾಗಿದ್ದೇವೆ. ನೀನು ಕರ್ತನೆ ನಮ್ಮನ್ನು ನಡೆಸಿಕೊಡು ಕರ್ತ. ದೇವ, ನೀವು ಮೆಚ್ಚುಗೆ ಆಗುವಂತೆ ನಾವು ನಿನ್ನನ್ನು ಸ್ತೋತ್ರ ಮಾಡಬೇಕು, ಆರಾಧನೆ ಮಾಡಬೇಕು, ಬಾಯಿ ತೆರೆದು ನಿನಗೆ ಕೃತಜ್ಞತೆ ಸಲ್ಲಿಸಬೇಕು. ಏಸಪ್ಪ, ನಿನ್ನ ವಾಕ್ಯಗಳನ್ನು ಕರ್ತನೆ ಕೇಳಿಸಿಕೊಳ್ಳುವವರಾಗಿ, ಅಪ್ಪ ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವವರಾಗಿ ದೇವ, ನೀನು ಕರ್ತನೆ ಪ್ರತಿಯೊಬ್ಬರನ್ನ ಅಭಿಷೇಕಿಸು, ನಿನ್ನ ಪ್ರಸವದ ತುಂಬಿಸು ಕರ್ತನೆ. ಅಪ್ಪ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕರ್ತನೆ ನೀನೇ ಆಶೀರ್ವದಿಸಬೇಕು ದೇವ. ಈಸಪ್ಪ, ನಿನ್ನ ಒಂದು ಕರ್ತನೆ ಸನ್ನಿಧಾನವನ್ನ ಕರ್ತನೆ ಹುಡುಕಿಕೊಂಡು ಬಂದಿದ್ದೇವೆ ಕರ್ತ. ನೀವು ನಮ್ಮನ್ನ ತುಂಬಿಸಿ ಕಳಿಸಿಕೊಡಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ. ಮೊದಲು ಕೊನೆಯವರೆಗೂ ಕರ್ತ ನೀನೇ ಕರ್ತನೆ ಪ್ರತಿಯೊಂದನ್ನೇ ಕಂಟ್ರೋಲ್ ತೆಗೆದುಕೊಂಡು ನಮ್ಮೆಲ್ಲರನ್ನ ಕರ್ತನೆ ನಿನ್ನ ಮಹಿಮೆಗೋಸ್ಕರವಾಗಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಬಿತ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ನಮ್ಮನ್ನು ಒಪ್ಪಿಸಿಕೊಂಡು ನಮ್ಮ ಮಧ್ಯದಲ್ಲಿ ದೇವರ ಆತ್ಮನು ತಾನೇ ಚಲಿಸುವಂತೆ ಆತನ ಸನ್ನಿಧಿಗೆ ನಾವು ಬಂದವರಾಗಿದ್ದೇವೆ. ಕರ್ತನು ಒಳ್ಳೆಯವನಾಗಿದ್ದಾನೆ, ಆತನು ವಲ್ಲಭನಾಗಿದ್ದಾನೆ, ಆತನು ನಮ್ಮ ದೇವರಾಗಿದ್ದಾನೆ, ಆತನು ಆತನ ಮಾರ್ಗಗಳನ್ನು ನಮಗೆ ಕಲಿಸಿಕೊಟ್ಟ ಆತನಾಗಿದ್ದಾನೆ. ನಿನ್ನ ಸನ್ನಿಧಿಗೆ ನಾ ಬರುವೆ ಎಂಬ ಹಾಡಿನ ಮೂಲಕವಾಗಿ ಪವಿತ್ರಾತ್ಮನಿಗೆ ಈ ಆರಾಧನೆಯನ್ನು ಒಪ್ಪಿಸಿಕೊಟ್ಟು ಆತನನ್ನು ಬರಮಾಡಿಕೊಳ್ಳೋಣ ಪ್ರಿಯರೇ. ನಿನ್ನ ಸನ್ನಿಧಿ
ಒಪ್ಪಿಸಿ ಆತನ ಆರಾಧನೆಯಲ್ಲಿ ಆತನಿಗೆ ಸ್ತುತಿ ಮಾಡುವುದರಲ್ಲಿ ನಮ್ಮನ್ನು ನಡೆಸುವಂತೆ ನಾವು ಕುಳಿತುಕೊಂಡು ಆತನನ್ನ ಸ್ತುತಿಸೋಣ ಪ್ರಿಯರೇ. ನಮ್ಮ ಕರ್ತನು ದೇವಾದಿ ದೇವನಾಗಿದ್ದಾನೆ. ನಮ್ಮ ಸ್ತುತಿಗೆ ಆತನು ಪಾತ್ರನಾಗಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಎಷ್ಟೋ ಕಾರ್ಯಗಳನ್ನ ಮಾಡಿದ್ದಾನೆ, ಮಾಡುತ್ತಲೇ ಇದ್ದಾನೆ ಪ್ರಿಯರೇ. ಒಂದೊಂದು ದಿನವೂ ನಾವು ಬದುಕಿರುವುದೇ ಒಂದು ವಿಶೇಷವಾಗಿದೆ. ಆತನನ್ನ ನಾವು ನಮ್ಮ ಸ್ತುತಿಗೆ ಪಾತ್ರನೇ ಎಂಬ ಗೀತೆಯೊಂದಿಗೆ ಆತನನ್ನ ಮಹಿಮೆ ಪಡಿಸೋಣ ಪ್ರಿಯರೇ. ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮ ಸಿಂಹಾಸನನೇ ಆರಾಧನೆ. ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮ ಸಿಂಹಾಸನನೇ ಆರಾಧನೆ. ಆರಾಧನೆ ಆರಾಧನೆ ಸರ್ವಶಕ್ತನಾದ ದೇವನಾಗಿದ್ದಾನೆ. ಆತನು ಪರಲೋಕದಲ್ಲಿ ಮಾತ್ರವಲ್ಲ, ನಮ್ಮ ಒಳಗೆ ಕೂಡ ಆತನು ವಾಸ ಮಾಡುತ್ತಾ ಇರುವ ದೇವನಾಗಿದ್ದಾನೆ. ನಮ್ಮನ್ನ ಆತನು
ಇದುವರೆಗೂ ನಡೆಸಿಕೊಂಡು ಬಂದಿದ್ದಾನಲ್ಲ. ಲೋಕದಲ್ಲಿ ಎಷ್ಟೋ ಕಾರ್ಯಗಳು ನಡೆಯುತ್ತಾ ಇವೆ ಪ್ರಿಯರೇ, ಆದರೆ ನಮ್ಮನ್ನಾದರೂ ದೇವನು ಇದುವರೆಗೂ ಆತನು ಜೀವದಿಂದಿರುವಂತೆ ನಮ್ಮನ್ನ ನಡೆಸ್ತಾ ಇದ್ದಾನೆ ಪ್ರಿಯರೇ. ನಮ್ಮಲ್ಲಿ ಯಾರಾದರೂ ಒಬ್ಬರು ಕರ್ತನು ನಿಮ್ಮನ್ನ ಪ್ರೇರೇಪಿಸುವುದಾದ್ರೆ ಈ ವಾರವೆಲ್ಲ ನಮ್ಮನ್ನ ಆತನು ಸುಖದಿಂದಿರುವಂತೆ ಜೀವದಿಂದಿರುವಂತೆ ಮಾಡಿದಾತನಿಗೆ ಸ್ತೋತ್ರವನ್ನ ಸಲ್ಲಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕೃಪೆಯಲ್ಲಿಯೂ ಪ್ರೀತಿಯಲ್ಲಿಯೂ ಐಶ್ವರ್ಯ ಧರ್ಮ ಸ್ವರ್ಗ ತಂದೆಯಾಗಿರುವ ವಿಶೇಷವಾಗಿ ದೇವರ ಈ ಒಂದು ದಿನಕ್ಕಾಗಿ ಸ್ತೋತ್ರ. ನಮ್ಮನ್ನ ದೇವರ ಈ ಒಂದು 7ನೇ ತಿಂಗಳಿನ ಅವಧಕರ್ತನೆ ಅಪ್ಪ ತಿಂಗಳೆಲ್ಲ ಕಾಪಾಡಿ ನಮ್ಮನ್ನ ಕೊನೆಯ ಒಂದು ಭಾನುವಾರದ ಆರಾಧನೆಯಲ್ಲಿ ಪುನಃ ದಿನದಲ್ಲಿ ಕ್ರೈಸ್ತರ ಹಬ್ಬದ ದಿನದಲ್ಲಿ ನಮ್ಮನ್ನು ಕರ್ಕೊಂಡು ಬಂದಿದ್ದೇವೆ ಅಪ್ಪ. ಎಷ್ಟೋ ಜನ ಎಷ್ಟೋ ಬೇರೆಗಳಿದ್ದಾರೆ, ನಿನ್ನ ಮಕ್ಕಳಾದ ನಮ್ಮನ್ನಾದ್ರೂ ನಿನ್ನ ಸನ್ನಿಧಿಯಲ್ಲಿ ಸೇರಿಸಿದ್ದೆ. ಯಾಕಂದ್ರೆ ಜೀವವುಳ್ಳ ದೇವರು ಸತ್ಯದಲ್ಲಿ ಆತ್ಮದ ಆಡಳಿತ ನಮ್ಮನ್ನು ಸೇರಿಸಿದ್ಯಾ, ಒಂದುಗೂಡಿಸಿದ್ಯಾ. ನಿನ್ನ ನಾಮದಲ್ಲಿ ಒಂದುಗೂಡಿದ್ದೇವೆ. ನಿನ್ನ ನಾಮದಲ್ಲಿ ಒಬ್ಬರಾಗಿ ಇಬ್ಬರಾಗಿ ನಮ್ಮ ಮಧ್ಯೆ ಇದ್ದೇನಂತೇಳಿ ಇವಾಗ ನಮ್ಮ ಮಧ್ಯೆ ನೀನು ಇದೆಯಾ ಅಪ್ಪ. ನಾನು ಕೈ ಬಿಟ್ಟಿಲ್ಲ, ಕೈ ಬಿಡೋ ದೇವರಲ್ಲ. ಯಾರನ್ನ ಕೈ ಬಿಟ್ಟು ನಾನು ಕೈ ಬಿಡೋದೇ ಇಲ್ಲ ಅಂತೇಳಿ ಅಪ್ಪ. ನೀನು ಕರೆದಾತರು ವಾಗ್ದಾನ ಮಾಡಿದಾತರು ಮಾತಿನಲ್ಲಿ ನಂಬಿಗಸ್ತರು. ನಾವು ಅಪ್ಪ ನಂಬಿಗಸ್ತಾರೆ, ನೀನು ನಂಬಿಗಸ್ತಾನೆ. ಅದರಾಗ ಏಸಪ್ಪ ನಿನ್ನ ಹಂಗೆ ಚಿತ್ತಿಸ್ಕೊಂಡು ನಮ್ಮ ನಡೆಸ್ತಾ ಇದ್ದ ದೇವರೇ. ಮಾಯಾ ಲೋಕ, ಕೆಟ್ಟ ಲೋಕ ಅಪ್ಪ, ಇಂಥ ಲೋಕದಲ್ಲಿ ನಮ್ಮನ್ನ ನೀನು ಅಳಿಸದೆ ಉಳಿಸಿ ಜೀವಿತ ಪಾಠದಲ್ಲಿ ಇಟ್ಟು ನಮ್ಮನ್ನು ನಡೆಸುತ್ತಿರೋ ವಿಧಾನಕ್ಕಾಗಿ, ರೀತಿಗಾಗಿ, ನೀತಿಗಾಗಿ ನಿನಗೆ ಸ್ತೋತ್ರ ಅಪ್ಪ. ಇಂಥ ನಾವೆಷ್ಟು ನನ್ನ ಮನೆ ಎಷ್ಟಾರುತ್ತಿದ್ದೇವೆ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಅಪ್ಪ, ಕುಟುಂಬ ಜೀವಿತದಲ್ಲಿ, ಸಭೆಯವರ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೀನು ಯಜಮಾನನಾಗಿದ್ದು, ಒಡೆಯನಾಗಿದ್ದು, ವೈದ್ಯನಾಗಿದ್ದು, ದೇವರಾಗಿದ್ದು, ಸ್ನೇಹಿತನಾಗಿದ್ದು ನಮ್ಮ ನಡೆಸ್ತಾ ಇದ್ದ. ಅದರ ನಮಗೆ ಬೇಕಾದ ಒತ್ತೊತ್ತಿಗೆ ಕೊಟ್ಟು ನಡೆಸ್ತಾ ಇದ್ದ. ಯಾಕಂದ್ರೆ ಯಾವಾಗ ಕುರುಬನು ಕೊರತ ಪಡೆಯಲು ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭ ಕೃಪೆ ಬಾರಿಸಿದ್ದು ಅದರಾಗ ಅಪ್ಪ. ಇವತ್ತವರೇ ಯಾರಾದರೂ ಆದ್ರಿಂದ ಅಂತ ನೀನು ಅತ್ಯಂತ ನಡೆಸ್ಕೊಡ್ತಿರೋದಕ್ಕಾಗಿ ಸ್ತೋತ್ರ. ಮಹಿಮೆ ನೀನೊಬ್ಬರಿಗೆ ಮಾತ್ರ ದೇವರೇ. ಈಗ ಇತರ ವಿಗ್ರಹಗಳ ಪಾಲು ಮಾಡುತ್ತಿದ್ದೇವೆ. ಆಲ್ಫನು ನೀನು, ಒಮೆಗನು, ಆದಿಯು ನೀನು, ಅಂತ್ಯ ಪ್ರಾರಂಭ ಸಮಾಪ್ತಿಯು ಅದರಾಗ ನೀನು ಮಾಡಿದ ದಯೆ, ಕರುಣೆ, ಕೃಪೆ, ಪ್ರೀತಿಗಾಗಿ ನಿನಗೆ ತುಂಬಿದ ಸಭೆಯಲ್ಲಿ ನೆರೆದ ಸಭೆ ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ತಂದೆ ದೇವರು ಯೇಸು ಕ್ರಿಸ್ತರ ಮೂಲಕ ಅರ್ಪಿಸಿದ್ದೇನೆ ಸಾಧ್ಯ. Hallelujah.
ನಾವು ಕೈತಟ್ಟಿ ಆತನಿಗೆ ಸ್ತೋತ್ರ ಆತನು ಒಳ್ಳೆಯವನೇ. ನಾನು ಆತನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ನನ್ನ ಜೀವದಿಂದಿರೋವರೆಗೂ ಆತನಿಗೆ ನಾನು ಏನಾಗಿರ್ತೇನೆ, ಋಣಸ್ಥಳಾಗಿರ್ತೇನೆ. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರುವುದೇ ಏಸಪ್ಪನಿಗಾಗಿನೇ. ಅದೇ ನಮ್ಮ ಒಂದು ಡೆಸ್ಟಿನಿ ಪ್ರಿಯರೇ. ಅದನ್ನ ಬಿಟ್ಟು ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆತನು ನಾವು ಈ ದಿನ ಇಲ್ಲಿ ಕುಳಿತುಕೊಳ್ಳುವಂತೆ ನಮ್ಮ ಜೀವಿತಗಳಲ್ಲಿ ಆತನು ಒಂದು ಯೋಜನೆ ಇಟ್ಟಿದ್ದಾನಲ್ಲ, ಒಂದು ಯೋಚನೆ ಮಾಡಿದ್ನಲ್ಲ. ನಾವು ಈ ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚೆಯೇ ನಾನು ಕ್ರಿಸ್ತನ ಮನಸ್ಸಿನಲ್ಲಿ ಇದ್ದೇನಲ್ಲ, ನಾನು ಎಷ್ಟು ಭಾಗ್ಯವಂತರಾಗಿದ್ದೇವೆ. ಅದನ್ನ ನೆನೆಸಿ ಯೋಚನೆಯಲ್ಲಿ ಉನ್ನತನೆ ಎಂಬ ಹಾಡಿನ ಮೂಲಕವಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಶಿಲುಬೆಯಲ್ಲಿ
ತನ್ನ ಪ್ರಾಣವನ್ನೇ ಕೊಟ್ಟ ಆತ ಯೇಸುವನ್ನ ನಾವು ನಿಂತುಕೊಂಡು ಆತನನ್ನು ಆರಾಧನೆ ಮಾಡೋಣ ಪ್ರಿಯ. ಆತನು ಸರ್ವ ಸೃಷ್ಟಿಗೆ ಒಡೆಯನಾಗಿದ್ದಾನೆ. ಆತನೇ ನಮ್ಮ ದೇವನಾಗಿದ್ದಾನಲ್ಲ. ಆತನನ್ನ ನಾವು ಘನಮಾನ ಮಹಿಮೆಯನ್ನ ಆತನಿಗೆ ಸಲ್ಲಿಸುವಂತೆ ಆತನನ್ನ ನಾವು ಆರಾಧಿಸೋಣ ಪ್ರಿಯರೇ.
ಪರಿಶುದ್ಧನು ಪರಿಶುದ್ಧನಾದ ದೇವನೇ ಹೌದು ಸ್ವಾಮಿ. ಅಪ್ಪ, ಇದುವರೆಗೂ ಕರ್ತನೆ ನಮ್ಮನ್ನ ಆರಾಧನೆಯಲ್ಲಿ ನಡೆಸಿದಾತನೇ ಪವಿತ್ರಾತ್ಮ ದೇವನೇ, ನಿನಗೆ ನಾವು ಸ್ತೋತ್ರವನ್ನ
ಘನಮಾನ ಕರ್ತನೆ. ಅಪ್ಪ, ಘನತೆಗಳನ್ನ ಮಹಾಪ್ರಭಾವಗಳನ್ನ ನಿನಗೆ ಸಲ್ಲಲಿ ಎಂದು ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡುತ್ತೇನೆ ತಂದೆ. ನಾವು ನಿಂತಿರುವಂತೆ ಸತ್ಯವೇದಗಳನ್ನ ಅಪೊಸ್ತಲರ ಬರೆದ ಕೃತ್ಯಗಳು ಮೊದಲನೇ ಅಧ್ಯಾಯ ತಿಳಿಸ್ಕೋಣ. ಆಕ್ಟ್ಸ್ ಚಾಪ್ಟರ್ 1, ಅಪೊಸ್ತಲರ ಕೃತ್ಯಗಳು ಮೊದಲನೇ ಅಧ್ಯಾಯ 7 ಮತ್ತು 8ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together 7 and 8 verse of book of Acts chapter 1. ಸತ್ಯವೇದ ಇರುವವರು ದೇವರು ಸತ್ಯ ತೆಗೆದುಕೊಳ್ಳಿ. Those who have Bibles, please take your Bibles. Let's read together book of Acts chapter 1, 7 and 8. ಅಪೊಸ್ತಲರ ಕೃತ್ಯಗಳು 1, 7, 8 ಓದಿಕೊಳ್ಳೋಣ. ಅವರಿಗೆ ತಂದೆಗೆ ಯಾರಿಗೆ ನಾವು ಸಾಕ್ಷಿಗಳಾಗಿರ್ಬೇಕು? ಜೋರಾಗಿ ದೇವರು ತಾನೇ ಈ ವಾಕ್ಯಾಂಶ ನಮ್ಮನ್ನ ಜೀವಿತ ನಡೆಸಿಕೊಳ್ಳಿ. ಎಲ್ಲರೂ ಕೂತ್ಕೊಳ್ರಿ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋದಾಗ ಕಾರ್ಯಕ್ರಮ ನಮ್ಮನ್ನು ಬಿಟ್ಟುಕೊಡದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾನು ಸ್ವಾಗತ ಮಾಡೋಣ. ಚೆನ್ನಾಗಿದ್ರೆ ಎಲ್ರು ಭಾಳ ಇನ್ನೂ ಸ್ವಲ್ಪ ಎನರ್ಜಿ ಇದೆ ಅಂತಲ್ಲ. ಈ ಒಂದು ವಾರದಲ್ಲಿ ಜನ್ಮ ಆಚರಿಸ್ಕೊಳ್ತವರು ಮದುವೆ ಆಚರಿಸ್ಕೊಂಡು ಕೂತ್ಕೊಳ್ಳಿ. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಬಹುದಾಗಿದೆ. ಇವನಿದೆ celebrating the birthdays and wedding anniversaries. Please stand up. We will pray for you. ಕೊನೆಯ ವಾರದಲ್ಲಿ ಇದ್ದೇವೆ. ಜುಲೈ ಕೊನೆಯ ವಾರ ನೋಡ್ಕೊಳ್ಳಿ. ಮರ್ತೋಗ್ಬಿಟ್ಟಿರ್ತೀರಾ? ಅದಕ್ಕೆ 28, 29, 30, 31, 1st, 2nd, 3rd ಯಾರು ಬರ್ತಾರೆ ಇಲ್ವಾ? ಪ್ರಾರ್ಥನೆ ಮಾಡಿ. ಭೂಮಿ ಆಕಾಶ ಒಡೆಯದ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜಾನಿ ಎಷ್ಟು ಒಳ್ಳೆಯವನಾಗಿದ್ದಿ, ನಮ್ಗೆ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಿ ಅಪ್ಪ. ನಿನ್ನ ಸನ್ನಿಧಾನದಲ್ಲಿ ಕರ್ತ ನಾವು ಸೇರಿ ಬರುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ವಿಶೇಷವಾದ ಸಮಯದಲ್ಲಿ ಕರ್ತ ಏಸಪ್ಪ ನಾವು ಕೊಟ್ಟುವಂತ ಪ್ರತಿಯೊಂದು ಕರ್ತನೆ ಕಾಣಿಕೆಗಳನ್ನ ದಶಭಾಗ ನಿನ್ನ ಪಾಸನೆ ಒಪ್ಪಿಸಿಕೊಡುತ್ತೇನೆ.
ನೀನು ನನಗೆ ಕೊಟ್ಟುವಂತ ಬಲದಿಂದ ಸಾಮರ್ಥ್ಯ ಸಂಪಾದಿಸುವಂತ ಈ ಒಂದು ಕರ್ತನೆ ಹೌದು ರಾಜ. ಕಾರ್ಯಗಾರ ಸುಮಾರು ಭಾಗಗಳು ಕರ್ತನೆ ನಾವು ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡಲು ನಿನ್ನ ಮಕ್ಕಳಿಗೆ ಆಲೋಚನೆ ಕೊಟ್ಟು ಅಪ್ಪ ಹೌದು ಏಸಪ್ಪ ಯಾವುದಕ್ಕಾಗಿ ನಾವು ಖರ್ಚು ಮಾಡಬೇಕೆಂದು ತೋರಿಸಿಕೊಟ್ಟು ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ದೇವ. ಅದೇ ರೀತಿ ಕೊಟ್ಟಿರುವಂತ ನಾವು ಪ್ರತಿಯೊಬ್ಬರು ಏಸಪ್ಪ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕು ಕರ್ತನೆ ಅಪ್ಪ ಏಸಪ್ಪ. ಯಾವ ಒಂದು ಕೊರತೆ ಇದ್ದಂತೆ ನಮ್ಮ ನಡೆಸುವಂತ ಒಳ್ಳೆಯ ಕುರುಬ ನೀನಾಗಿದ್ದೆಯಲ್ಲ ಕರ್ತ. ನಾವು ಯಾರ ಮುಂಭಾಗದಲ್ಲಿ ಕರ್ತನೆ ಏಸಪ್ಪ ವಿಶ್ವಾಸಿಗಳು ಕೈ ಚಾಚಿದಂತೆ ನಾವು ಅನೇಕರಿಗೆ ಹಣ ಸಹಾಯ ಮಾಡುವಂತ ಮಕ್ಕಳಾಗಿ ನಮ್ಮನ್ನ ಕರ್ತನೆ ಬಲಪಡಿಸಿ ನಡೆಸಿಕೊಂಡು ಮತ್ತೊಂದಾವರ್ತಿ ಏಸಪ್ಪ ನಮ್ಮೆಲ್ಲ ತಗ್ಗಿಸಿ ನೀವು ಒಪ್ಪಿಸಿಕೊಡುತ್ತೆ ಯೇಸುವೆ. ಪರಿಶುದ್ಧನೇ ನೀನೇ ಕರ್ತನೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಪ್ರತಿಯೊಂದು ಕುಟುಂಬದಲ್ಲಿಯೂ ನೀನು ವಿಶೇಷವಾದ ಕಾರ್ಯಗಳನ್ನ ಮಾಡಿ ಮಕ್ಕಳೊಂದಿಗೆ ಇದ್ದು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಇರ್ತೇನೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ? ಜೊತೆಗೆ ಯಾರು ಗೊತ್ತಿಲ್ಲ ನಿಮಗೆ ಈ ವಾರದ ಪ್ರಕಟಣೆಗಳು. ಮಂಗಳವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಈ ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದಾರೆ. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಗುರುವಾರ ಅದು ಫಸ್ಟ್ ಡೇ ಆಫ್ ದ ಮಂತ್ ತಿಂಗಳಿನ ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಗೆ ಸಭೆಯಲ್ಲಿ ಆರಾಧನೆ ಇರುತ್ತದೆ. ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡಿಕೊಳ್ಬೇಕಾಗಿ ಕೇಳ್ಕೊಂತೀನಿ. ಮತ್ತು ಬರುವ ಭಾನುವಾರ ಅದು ಫಸ್ಟ್ ಸಂಡೇ ಬೆಳಗಿನ ಜಾವ 8 ಆರಾಧನೆ ಇರುತ್ತದೆ ಮತ್ತು ಕರ್ತನ ಭೋಜನ ಸಹ ಇರುತ್ತದೆ. ಆಗಸ್ಟ್ 4 ಚೈಲ್ಡ್ ಎಡ್ಯುಕೇಶನ್ ಇದೆ. ಅದರ ಕುರಿತಾಗಿ ಸಭಾಪಾಲಕರು ಆಮೇಲೆ ತಿಳಿಸ್ತಾರೆ. ಆಗಸ್ಟ್ 3ನೇ ತಾರೀಕು ಅಂದ್ರೆ ಬರುವಂತ ಶನಿವಾರ ಸಾಯಂಕಾಲ 4:00 ಸಭಾಪಾಲನಾ ಸಮಿತಿ ಇರುತ್ತದೆ. ಸಭಾಪಾಲನಾ ಸಮಿತಿಯ ಎಲ್ಲಾ ಸದಸ್ಯರು ಈ ಒಂದು ಶನಿವಾರ ಸಾಯಂಕಾಲ 4:00 ಕೂಡಿ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. ಮತ್ತು ಕ್ವಿಜ್ಗೆ ಈಗಾಗಲೇ ಅನೇಕರು ಹೆಸರು ಕೊಟ್ಟಿದ್ದೀರಾ. ಇನ್ಯಾರಾದ್ರೂ ಹೆಸರು ಕೊಡಬೇಕು ಎಂಬುದಾಗಿ ಇಚ್ಛೆ ಪಡೋದಾದ್ರೆ ಇವತ್ತು ನೀವು ಹೆಸರು ಕೊಡಬೇಕಾಗಿ ಕೇಳ್ಕೊಂತೀನಿ. ಮುಂದಿನ ಭಾನುವಾರ ನಮ್ಮ ಪಾಲ್ ಬ್ರದರ್ ಮತ್ತೆ ಬಿಂದು ಅವರ ಮಗುವಿನ ಡೆಡಿಕೇಶನ್ ಇದೆ. ಅವರು ಆ ಕುಟುಂಬದ ಪರವಾಗಿ ನಾವು ನಿಮ್ಮನ್ನ ಸಭೆಯಾಗಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ, ಆಹ್ವಾನಿಸ್ತಾ ಇದ್ದಾರೆ. ದಯವಿಟ್ಟು ಆ ದಿನ ನೀವೆಲ್ಲರೂ ಕೂಡಿ ಬಂದು ಆ ಒಂದು ಬೇಬಿ ಡೆಡಿಕೇಶನ್ ಅಲ್ಲಿ ಪಾಲ್ಗೊಳ್ಬೇಕಂತ ನಾವು ಆ ಒಂದು ಕುಟುಂಬದ ಪರವಾಗಿ ನಿಮ್ಮನ್ನ ಕೇಳಿಕೊಳ್ಳುವರಾಗಿದ್ದೇವೆ. ನಮ್ಮ ರಾಧಾ ಅವರ ಮಗಳು ಬಿಂದು ಮತ್ತೆ ಅವರ ಅಳಿಯ ಪಾಲ್ ಅವರ ಮಗುವಿಗೆ ಡೆಡಿಕೇಶನ್ ಇದೆ. ಅದಕ್ಕೋಸ್ಕರವಾಗಿ ನಾವು ಪಾಸ್ಟರ್ ಕಮಿಟಿಯನ್ನ ಶನಿವಾರ ಸಾಯಂಕಾಲ 4:00 ಇಟ್ಟಿದ್ದೇವೆ. ದಯವಿಟ್ಟು ನೀವು ಅದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಆ ಒಂದು ಪ್ರೋಗ್ರಾಮ್ ಆದ್ಮೇಲೆ ಮಾಡಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಇಟ್ಟಿದ್ದೇವೆ. ದಯವಿಟ್ಟು ಆ ಒಂದು ಪಾಸ್ಟರ್ ಕಮಿಟಿಗೂ ಸಹ ಎಲ್ಲ ಕಮಿಟಿ ಮೆಂಬರ್ಸ್ ಬರ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ಅರ್ಥ ಆಯ್ತಾ? ಆಯ್ತೇನ್ರಿ? ಯಾರಾದ್ರೂ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ನಿಮಗೆ ಸಾಕ್ಷಿ ಕೊಡ್ಬೇಕಂತ ಹೇಳುವುದಾದ್ರೆ ಸಾಕ್ಷಿ ಕೊಡ್ಬೋದು. ದಿಸ್ ಇಸ್ ಟೈಮ್ ಫಾರ್ ಟೆಸ್ಟಿಮನಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಮಾಡಿದ ಕಾರ್ಯಗಳನ್ನ ಸಭೆ ಮುಂದೆ ಹಂಚಿಕೊಳ್ಳಿ. ದೇವರ ನಾಮಗೋಸ್ಕರವಾಗಿ ಸೊಸೆಗೆ ಶ್ರೀಮಂತ ಮಾಡಿದ್ವಿ. ಮಳೆ ಬರ್ಬಾರ್ದು ಅಂತ ತುಂಬಾ ಪ್ರೇಯರ್ ಮಾಡ್ಕೊಂಡಿದೆ. ಯಾಕಂದ್ರೆ ಒಂದ್ ವಾರದಿಂದ ಮಳೆ ಬರ್ತಾ ಇತ್ತು. ಆದ್ರೆ ದೇವ್ರ ಕೃಪೆಯಿಂದ ಅವತ್ತಿನ ಮಳೆ ಬರ್ದಂಗೆ ಆಮೇಲೆ ನೈಟಿಗೆ ಬಂತು ಮಳೆ. ದೇವ್ರು ನಮ್ಮ ಪ್ರಾರ್ಥನೆ ಎಲ್ಲ ಕೇಳಿ ಶ್ರೀಮಂತ ಎಲ್ಲ നല്ല ಚೆನ್ನಾಗೆಲ್ಲ ಆಗೋ ತರ ಮಾಡಿದ್ರು. ದೇವ್ರು ಯಾವ ಕೊರತೆ ಇಲ್ಲ ಎಲ್ಲ ಮಾಡಿದ್ರು. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರನ್ನ ಕರೆದಿರೋರು ಎಲ್ಲರೂ ಬರ್ಬೇಕು ಅಂತ ಎಲ್ಲರೂ ಬಂದ್ರು. ದೇವ್ರ ಆಶೀರ್ವಾದ ನಮಗೆ ಇದಕ್ಕಾಗಿ ಅವಳು ಸುಖವಾಗಿ ಅವ್ರ ತಾಯಿ ಮನೆಗೆ ಬಂದು ಅದಕ್ಕಾಗಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇವರ ನಮಗೆ ಸ್ತೋತ್ರವಾಗಲಿ. ಸೊ ನನ್ನ ಸಾಕ್ಷಿ ಏನಂದ್ರೆ, ಸೊ ನಾನು PUC ಮುಗಿಸ್ದೆ, ಸೈನ್ಸಲ್ಲಿ PUC ಮುಗಿಸ್ದೆ.
ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಓದ್ಬೇಕಂತಾನೆ ಅನ್ಕೊಂಡಿದ್ದೆ. ಸೊ ನಾನು ಅದಕ್ಕೋಸ್ಕರ ಜಾಸ್ತಿ ಪ್ರೇಯರ್ ಮಾಡಿದೆ, ಎಲ್ಲ ಮಾಡಿದೆ. ಆದರೆ ನನ್ನ CET ಮತ್ತೆ ಕಾಮೆಂಟ್ರಿ ಎಕ್ಸಾಮ್ಸ್ಗೋಸ್ಕರ ನಾನು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಆನೆಸ್ಟ್ಲಿ. ಸೊ ಅದ್ರಲ್ಲಿ ನನಗೆ ಒಳ್ಳೆ ರ್ಯಾಂಕ್ ಸಿಕ್ಕಿಲ್ಲ. ಸೊ ನಾನು ಅದರಲ್ಲಿ ಇದ್ದಿದ್ದು ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಕೋಟಾ. ಸೊ ಎಲ್ಲ ಕಾಲೇಜಸ್ಸಲ್ಲೂ ನಾವು ನಮ್ಮ ಪೇರೆಂಟ್ಸ್ ನಾವು ವಿಚಾರಿಸಿ ನೋಡಿದಾಗ ಎಲ್ಲ ಕಾಲೇಜಸ್ ಪರ್ ಇಯರ್ ಫೀಸ್ ಬಂದು ಅರೌಂಡ್ 4.5 lakhs 6 lakhs ತನಕ ಹೇಳ್ತಿದ್ರು. ಸೊ ಅದಾದ್ಮೇಲೆ ಪಾಸ್ ಮಾಡಿದ್ರಿ, ಒಂದ್ ಸ್ವಲ್ಪ ಹೋಲ್ಡ್ ಅಲ್ಲಿ ಇಕ್ಕಿದ್ರಿ, ಏನ್ ಅಡ್ಮಿಷನ್ ಮಾಡಿಲ್ಲ, ಏನೂ ಇಲ್ಲ. ಸೊ ಆದ್ರೆ ನಂಗೆ ಒಂದ್ ದಿವಸ ಕಾಲ್ ಬಂತು MBJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ. ಅವ್ರು ಹೇಳಿದ್ರು, ನಾನು ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದ್ರು 12th ಅಲ್ಲಿ ಮತ್ತೆ 10th ಅಲ್ಲಿ. ಸೊ ಅದೆಲ್ಲದರಲ್ಲೂ 80 ಮೇಲೆ ಇದ್ದಿದ್ರಿಂದ 10th 12th ಮತ್ತೆ ನನ್ನ PCM ಪರ್ಸೆಂಟೇಜಸ್ 80 ಮೇಲೆ ಇದ್ದಿದ್ರಿಂದ ನನಗೆ 4.5 lakhs ಇರ್ಬೇಕಾಗಿದ್ದ ಫೀಸು 2.35 lakhsಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ದೇವ್ರನ್ನ ಅನಿಸ್ತದೆ. ಯಾಕೆ ಮೈ ಕೊಟ್ಟೆ ಅಂದ್ರೆ ಅವ್ನು ಸ್ವಲ್ಪ ವಾಯ್ಸ್ ಇನ್ನು ಯಾರಾದ್ರೂ ಹೇಳೋದಾದ್ರೆ ಹುಡುಗ ಸ್ವಲ್ಪ ವಾಯ್ಸ್ ಕಮ್ಮಿ ಇದೆ. ಸೊ ನನ್ ಸಾಕ್ಷಿ ಏನಂದ್ರೆ ನಂದು ಪಾಸ್ಪೋರ್ಟ್ ಸಿಗೋದು ಒಂದು ದೊಡ್ಡ ಜಂಜಟ್ ಆಗಿತ್ತು. ಸೊ ಅದನ್ನ ಫೈನಲಿ ನನ್ನ ಪಾಸ್ಪೋರ್ಟ್ ನನ್ಗೆ ಸಿಕ್ತು. ಅದ್ ಯಾಕೆ ಸಿಕ್ಕಿಲ್ಲ ಅಂದ್ರೆ ನಮ್ಮ ಅಪ್ಪಂದ ಒಂದು ಲೆಟರ್ ಎಕ್ಸ್ಟ್ರಾ ಆಡ್ ಅಲ್ಲಿ ಆಗಿತ್ತು. ಸೊ ಎಲ್ರಿಗೂ ಒಂದ್ ಸಜೆಷನ್ ಏನಂದ್ರೆ ನಿಮ್ ಮಕ್ಕಳದು ಬರೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ. ಅವ್ರು ತಪ್ಪಂತ ಮಾಡಿಲ್ಲ, ಬಟ್ ಅವ್ರ ಹೆಸರು ಅಂತೋಣಿ ಅಲ್ವಾ, ಬಟ್ ಒಂದೊಂದ್ ಕಡೆ ಆಂಟನಿ ಅಂತ ಇದೆ. ಸೊ ಅದೊಂಥರ ಪ್ರಾಬ್ಲಮ್ ಆಗ್ಬಿಟ್ಟು ನಿಮ್ಮ ಅಪ್ಪನ ಹೆಸರು ಲಾಸ್ಟ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ನಾನು ಒಬ್ಳೆ ಹೋಗಿದ್ದೆ, ಎಲ್ಲ ಪ್ರಾಸೆಸ್ ನಾನೇ ಮಾಡ್ಕೊಂಡೆ. ಸೊ ಅನ್ನೋತರ ಸ್ವಲ್ಪ ಹೆಲ್ಪ್ ವೆಬ್ಸೈಟ್ ಎಲ್ಲ ಕೇಳ್ಕೊಂಡು ಒಬ್ಳೆ ಕೂತ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಅಪ್ಲಿಕೇಶನ್ ಎಲ್ಲ ಫೈಲ್ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು 3rd ಸ್ಟೇಜ್ ಅಲ್ಲಿ ಹಿಂಗ್ ಕುತ್ಕೊಂಡು ಹಿಂಗೆ ನೋಡ್ತಾ ಇದೀನಿ. ಅಷ್ಟು ಫ್ರಸ್ಟ್ರೇಟ್ ಆಯ್ತು. ಲೈಕ್ ಊಟ ತಿಂದಿರಾ ಯಾರು ಇಲ್ಲ, ಬಿಕಾಸ್ ಕೂಪನ್ ಕೌಂಟರ್ ನೋಡ್ಕೊಂಡಿರ್ಬೇಕು ಯಾವಾಗ ಬರುತ್ತೆ ಅಂತ. ಅಷ್ಟು ಫ್ರಸ್ಟ್ರೇಟ್ ಆಗಿ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಸ್ಟೇಜ್ ಅಲ್ಲಿ ಇಲ್ಲ ಮತ್ತೆ ಬಾ ಹೋಗು ನಿನ್ ಸರಿ ಮಾಡಿಸ್ಕೊಂಬಾ ಅಂತ ಅಂದಾಗ ನನ್ಗೆ ಏನ್ ಮಾಡೋದಂತ ಗೊತ್ತಿಲ್ಲ. ಆಮೇಲೆ ಸರಿ ಮಾಡ್ಕೊಳಕ್ ಹೋದಾಗ ಸರಿ ಆಗಲ್ಲ ಮೇಡಮ್, ಬಿಕಾಸ್ ನಿಮ್ಮ ಅಪ್ಪಂದ್ ಯಾವ್ದೋ ಡಾಕ್ಯುಮೆಂಟ್ ಅಲ್ಲಿ ಫೋಟೋ ಇರೋ ಡಾಕ್ಯುಮೆಂಟ್ ಅಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಇಲ್ಲ ಅಂತ ಹೇಳಿದ್ರು. ಅದು ಒಂಥರ ದೊಡ್ಡ ಪ್ರಾಬ್ಲಮ್ ಆಯ್ತಪ್ಪ ದೇವ್ರೆ ಏನ್ ಮಾಡೋದು. ಬಿಕಾಸ್ ನೆಕ್ಸ್ಟ್ ಅವ್ರು ಕೊಟ್ಟಿರೋ ಅಪಾಯಿಂಟ್ಮೆಂಟ್ ನನ್ ಅಷ್ಟ್ರಲ್ಲಿ ಮಾಡ್ಕೊಳಕ್ ಆಗಿಲ್ಲ. ನಾನು ಸ್ವಲ್ಪ ಡಿಲೇ ಮಾಡಿದೆ. ಆಮೇಲೆ ಅದ್ ನನ್ಗೂ ಒಂಥರ ಫ್ರಸ್ಟ್ರೇಟ್ ಆಗ್ಬಿಟ್ಟು ಹೋಗಲ್ಲ ಅಂತ ಬಿಟ್ಬಿಟ್ಟೆ ನಾನು. ಆಮೇಲೆ ನಮ್ಮ ಅಪ್ಪನು ಓಡಾಡಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ನಾವು ಬೇರೆ ಏಜೆನ್ಸಿಯಿಂದಾನು ಟ್ರೈ ಮಾಡಿದ್ವಿ ನಂದ್ರಲ್ಲಿ ಚೇಂಜ್ ಮಾಡಕ್, ಬಿಕಾಸ್ BBMP ಅಲ್ಲಿ ಆಗಲ್ಲ ಅಂತಂದ್ರು. ಸೊ ನನ್ ವರ್ಕ್ ಟೈಮಿಂಗ್ಸ್ಗೂ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇತ್ತು. ಲೀವ್ ತಗೊಂಡು ಆಮೇಲೆ ಅವರು ಅರ್ಥ ಮಾಡ್ಕೊಡಲ್ಲ, ಅವರು ಯಾಕೆ ನೀನ್ ಇದೆಲ್ಲ ಮಾಡ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು. ಬಟ್ ದೇವ್ರ ಹೆಂಗು ಪಾಪ ತಹಸೀಲ್ದಾರ್ ಆಫೀಸ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಂಡ್ ಬಂದಿದ್ರಿಂದ ಆಮೇಲೆ ಅದನ್ನ ಸೆಕೆಂಡ್ ಟೈಮ್ ಏಜೆನ್ಸಿ ಕೊಟ್ಟಾಗ ಅವಾಗ ಮತ್ತೆ ಆಯ್ತು. ನಂದು ಕೊಟ್ಟು ರೀಮೇಕ್ ನಲ್ಲಿ ಆಧಾರ್ ಕಾರ್ಡ್ ಅದು ರೀಮೇಕ್ ಆದ್ಮೇಲೆ ಆಮೇಲೆ ಮತ್ತೆ ನನ್ ಡೇಟ್ ನನ್ಗೆ April 10th ಇತ್ತು ಲಾಸ್ಟ್ ಡೇ ಅಲ್ಲಿ ಹೋಗಿ ನಾನು ಸಬ್ಮಿಟ್ ಮಾಡೋದು. ಬಟ್ April 10th ನನ್ಗಿಲ್ಲ ಅಲ್ಲಿ ಅಪಾಯಿಂಟ್ಮೆಂಟ್ಸ್. ಅಂಡ್ April 10th 9th and 10th ನಾವು ಔಟ್ರೀಚ್ ಹೋಗಿದ್ವಿ, ಆಂಧ್ರ ಪ್ರದೇಶ್ ಕಡೆ ಆ ಕಡೆ ಎಲ್ಲ ಹೋಗಿದ್ವಿ ನಾವೆಲ್ಲರೂ. ಸೊ ಅಲ್ಲಿ ಹೋಗೋಳು ದೇವ್ರ ಏನ್ ಮಾಡೋದು ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡೆ. ಆಮೇಲೆ ಆಯ್ತು ಇಷ್ಟೇ ಆಯ್ತು. 12th ಇದ್ದಿದ್ದು ಒಂದೇ ಡೇಟ್. ಸೊ 12th ಮಾಡ್ತೀನಿ ಅಂತ 12th ಆಗ್ದೆ. ಅಂಡ್ April 7th ಸುಮ್ನೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬರೋಣ ಅಂತ ಬೆಳಿಗ್ಗೆ ಹೋಗಿದ್ದೆ. ಅವರು ಹೆಂಗೋ ಒಳಗಡೆ ಬಿಟ್ರು. ಅಂಡ್ ಅಸಿಸ್ಟೆಂಟ್ ಪಾಸ್ಪೋರ್ಟ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಅವ್ರು ಬರ್ಕೊಟ್ರು, ಪರವಾಗಿಲ್ಲ ನೀನು ನಿನ್ ಡೇಟ್ 10th ಆಗೋದ್ರು ಆಮೇಲೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡು ಅಂತ. ಸೊ ಬೈ ಗಾಡ್ಸ್ ಗ್ರೇಸ್ ಅದೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಅದೊಂಥರ ನನ್ಗೊಂಥರ ಭಯಾನೇ ಆಗೋಗಿತ್ತು. ಇನ್ಮೇಲೆ ಪಾಸ್ಪೋರ್ಟ್ ಆಫೀಸ್ ಅಂದ್ರೆ ಒಂಥರ ದೊಡ್ಡ ಭಯ ಆಗಿದೆ ನನಗೆ. ಸೊ ಆತರ ಆಗಿದೆ ಎಕ್ಸ್ಪೀರಿಯನ್ಸ್. ಬಟ್ ಬೈ ಗಾಡ್ಸ್ ಗ್ರೇಸ್ ನನಗೆ ನನ್ನ ಪಾಸ್ಪೋರ್ಟ್ ಸಿಕ್ತು. ಮತ್ತೆ ಐ ಆಮ್ ವೆರಿ ಹ್ಯಾಪಿ ಅಷ್ಟೇ. ನೆಕ್ಸ್ಟ್ ವೀಸಾ ಸಿಗ್ಬೇಕಾದ್ರೆ ಬಂದು ಅವರು ಸಾಕ್ಷಿ ದೇವರು ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಸಹ ಆತನು ಗಮನಿಸಿ ನಮಗೋಸ್ಕರ ಮಾಡಿಕೊಡುವಂತ ನಾನು ಒಂದು ಸಾಕ್ಷಿ. ಒಂದು ನಮ್ಮ ಯೂತ್ ಮಕ್ಕಳು ಇವಾಗ ತಾನೇ ಅಪ್ಕಮಿಂಗ್ ಯೂತ್ಸ್ ಅವರು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ನೆಕ್ಸಸ್ ಅಂತ ಒಂದು ಐಕಾನ್ ಇಂದ ನಮ್ಮ ಚರ್ಚ್ ಆಫ್ ದ ನಾಜರಿಂದ ಮಾಡ್ತಾರೆ.
ಅವರು 5 ಜನ ಹೋದ್ರು, 5 ಮಕ್ಕಳ 5 ಗಂಡು ಹುಡುಗರು. ನಾವು ಯೂಶಲ್ ಆಗಿ ನನಗೆ ಮಕ್ಕಳು ನಾವು ಯಾವತ್ತು ಒಬ್ಬಳೇ ಕಲಿಸಿಲ್ವ ಸಭೆಯಿಂದ, ಅದಕ್ಕೋಸ್ಕರ ನನಗೆ ತುಂಬ ಭಯ ಇತ್ತು. ಇನ್ಫ್ಯಾಕ್ಟ್ ನೋಡ್ಕೊಂಡು ಓಪನ್ ಆಗಿ ಹೇಳ್ಬೇಕಂದ್ರೆ, ಆದ್ರೆ ದೇವ್ರ ತಾಯಿ ನಾನು ಪ್ರಾರ್ಥನೆ ಮಾಡಿ ಕಳಿಸಿದೆ. ನನ್ಗೇನ್ ಭಯ ಅಂದ್ರೆ ಯವನಸ್ಥ ಮಕ್ಕಳು ತುಂಬಾ ಒಂಥರ ಜೋಶ್ ಇರುತ್ತಲ್ವಾ. ಅವ್ರು ಹೋಗಿದ್ದು ಶ್ರೀರಂಗಪಟ್ಟಣದಲ್ಲಿ, ನಾವು ಹೋಗಿದ್ವಲ್ಲ ಆಶೀರ್ವಾದ, ಅದ್ರ ಹಿಂದೆ ನೀರು ಹೋಗುತ್ತೆ ಗೊತ್ತಾ, ಕಾವೇರಿ ನೀರು. ನಂಗೆ ಅದೊಂದು ಬೇರೆ ಭಯ, ಈ ಮಕ್ಳು ಎಲ್ಲೋ ಹೋಗ್ಬಿಡ್ತಾರೋ ಅಂತ. ಟಿವಿ ತುಂಬಾ ತೋರಿಸ್ತಾ ಇದಾರಲ್ಲ, ಅದಕ್ಕೋಸ್ಕರ ನಂಗೆ ತುಂಬಾ ಭಯ ಆಯ್ತು. ಆದ್ರೆ ಮಕ್ಕಳು ಸೇಫ್ ಆಗಿ ಹೋಗಿ ಬರ್ತಾರ ಅಂತ. ಅದು ಬೇರೆ ಇವ್ರಿಗೆ ಯಾರು ಲೀಡರ್ ಅಂದ್ರೆ ಜಾಕ್ಸನ್. ಅವನು ತುಂಬಾ ದೊಡ್ಡವನಲ್ಲ, ಅವನು ಸ್ವಲ್ಪ ಅಂದ್ರೆ ಜೋಶಲ್ಲಿ ಆಟ ಆಡ್ಕೊತಾನೆ. ಅದಕ್ಕೋಸ್ಕರ ಆದ್ರೆ ದೇವರು ಎಷ್ಟು ಸುಂದರವಾಗಿ ಏಸಪ್ಪ ಒಂದು ಆಲೋಚನೆ ಇಟ್ಟಿರ್ತಾರೆ ನನಗೆ ಪ್ರಿಯರೇ. ನಾವು ಒಂದು ಅನ್ಕೊಂಡೇ ಇರಲಿಲ್ಲ ಹೋಗ್ತಾರೆ ಅಂತ. ಆದ್ರೆ ಜಾಕ್ಸನ್ ಹೋಗಬೇಕಾಯ್ತು, ಜಾಕ್ಸನ್ ಹೋಗಲ್ಲ ಅನ್ಸ. ನಾನು ಚಂದ್ರಶೇಖರ್ ಕೇಳಿದೆ ಹೋಗ್ಲಿದ್ದಾಗ, ನಮ್ DS ಅವ್ರು ಕೇಳ್ತಾ ಇದ್ರು ಕಳ್ಸ್ಕೊಡಿ ಯಾರಾದ್ರೂ ಒಬ್ಬರಾದ್ರು ಯವನಸ್ಥರನ್ನ ಅಂತ. ಸರಿ, ನಾನು ಚಂದ್ರಶೇಖರ್ ಕೇಳಿದ ತಕ್ಷಣ ಅವ್ನ ಮನ್ಸು ಬದಲಾಯಿಸಿ ನಮ್ಮ ಜಾಕ್ಸನ್ ಅವನು ರಿಸೋರ್ಸ್ ಪರ್ಸನ್, ಅವನು ಅವ್ರಿಗೆ ಟೀಚ್ ಮಾಡಬೇಕಾಗಿತ್ತು. ಅವನು ಹೋಗ್ತೀನಂದ. ಸರಿ, ಅವನಿಗೆ ಚಂದನ್ ಸೇರ್ಕೊಂಡ, ಚಂದನ್ ಜೋಶ್ವಾ ಸೇರ್ಕೊಂಡ, ಅವನಿಗೆ ವಿನಯ್ ಸೇರ್ಕೊಂಡ. ಹಂಗೆ 5 ಜನನು ಹೋಗಂಗಾಗಿತ್ತು. ಅದೇ ದೇವ್ರ ತಾನೇ ಅವನ್ನ ಅದ್ಭುತವಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡ್ ಬಂದ. ಅದು ಮಾತ್ರ ಅಲ್ಲ, ನಾನು ಹೇಳಂಗೆ ನನ್ನ ಮಕ್ಕಳು ಸಹ ಇದ್ದಾರೆ. ಸ್ವಕಾರ್ಯ ಸ್ವಾಮಿ ಕಾರ್ಯ 2 ಮಾಡಿದ್ರಲ್ಲಪ್ಪ. ಪ್ರಾರ್ಥನೆ ಮಾಡ್ತೀನಿ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಆಗುತ್ತಾನೆ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಈವರೆಗೂ ನಾವು ನಿಮ್ಮನ್ನು ಆರಾಧನೆ ಮಾಡಿದ್ದೇವೆ. ನೀವು ನಮ್ಮ ಜೀವಿತದಲ್ಲಿ ಮಾಡುವಂತಹ ಅದ್ಭುತಗಳಿಗಾಗಿ ನಾವು ನಿಮಗೆ ಕರ್ತನೆ ಸ್ತೋತ್ರ ಸಲ್ಲಿಸುವವರಾಗಿ ಕರ್ತನೆ ಸಭೆಯ ಮುಂಭಾಗದಲ್ಲಿ ಕರ್ತನೆ ಸಾಕ್ಷಿ ಹಂಚಿಕೊಂಡಿದ್ದೇವೆ ದೇವ. ಈಗ ನಾವು ಕರ್ತನೆ ಕೇಳಿರುವ ನಿನ್ನ ವಾಕ್ಯಗಳು ನಮ್ಮೊಂದಿಗೆ ನೀನು ಮಾತನಾಡಿ, ವಾಕ್ಯಗಳು ನಮ್ಮನ್ನ ಕರ್ತನೆ ಬಲಪಡಿಸಲಿ ರಾಜ. ಇರುವಂತ ಒಂದು ಹಂತದಲ್ಲಿ ಅಲ್ಲ ಏಸಪ್ಪ, ಇರುವಂತ ಒಂದು ಮಹಿಮೆಯಲ್ಲಿ ಅಲ್ಲ ಕರ್ತ, ಇನ್ನೂ ಒಂದು ಮಹಿಮೆಗೆ ಮತ್ತೊಂದು ಕರ್ತನೆ ಅಪ್ಪ ಗ್ಲೋರಿಗೆ ನಾವು ಹೋಗುವಂತೆ, ನಮ್ಮ ಒಂದು ಕರ್ತನೆ ಜೀವಿತಗಳಲ್ಲಿ ನೀನು ಕರ್ತನೆ ಕಾರ್ಯ ಮಾಡುವಂತೆ ಆ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡಲಿ. ಏನಕ್ಕಾಗಿ ಕರ್ತನೆ ನಮ್ಮನ್ನ ಕರೆದು ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಮಾಡಿಕೊಂಡಿದ್ಯೋ ಆ ಉದ್ದೇಶ ನೆರವೇರುವಂತೆ ಪ್ರತಿಯೊಬ್ಬರಲ್ಲಿಯೂ ಈ ವಾಕ್ಯಗಳೊಂದಿಗೆ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯದಿದ್ದೇನೆ. ಒಂದ್ಸಾರಿ ಒಬ್ಬ ಫಿಶರ್ಮನ್, ಒಬ್ಬ ಮೀನುಗಾರ ಅವರ ಸ್ನೇಹಿತರೊಂದಿಗೆ, ಅಂದ್ರೆ ಅವರು ಫಿಶ್ ಇಡ್ತಾರಲ್ಲ ಅವರ ಜೊತೆಯೊಂದಿಗೆ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋಕ್ಕೋಸ್ಕರ ಹೋದ್ರು. ಸಡನ್ ಆಗಿ ಅಲೆಗಳಿದ್ದು ಗೊತ್ತಲ್ಲ, ಒಂದು ಬಿರುಗಾಳಿ ಬರಕ್ ಸ್ಟಾರ್ಟ್ ಆಯ್ತು. ಆತ ಮಾತ್ರನೇ ಕ್ರೈಸ್ತನಾಗಿದ್ದ, ಬೇರೆಯವರೆಲ್ಲ ದೇವ್ರು ನಂಬದೇ ಇರುವಂತವ್ರು. ಗಾಳಿ ಬರ್ತಾ ಇದೆ, ಬಿರುಗಾಳಿ ಬರ್ತಾ ಇದೆ, ಅಲೆಗಳು ಎದ್ದೊಳ್ತಾ ಇದೆ. ಅವಾಗ ಅವರೆಲ್ಲ ಹೇಳಿದ್ರು, ನಿನ್ ಕೈ ಕ್ರಿಶ್ಚಿಯನ್ ತಾನೇ, ಪ್ರೇಯರ್ ಮಾಡು, ದೇವ್ರು ಕಾಪಾಡಬಹುದು. ಅವನು ಹೇಳ್ದ, ನಾನ್ ಸಭೆಗೆ ಹೋಗಿ ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ ಅಂತ ಅವ್ನು ಪ್ರೇಯರ್ ಮಾಡಲ್ಲ. ಆಮೇಲೆ ತಿರುಗಿ ಇವರು ಹೇಳ್ತಾನೆ ಇದ್ರು ಅವನ್ನ, ಪ್ರೇಯರ್ ಮಾಡು. ಅವಾಗಾದ್ರೂ ದೇವ್ರು ನಮ್ಮನ್ನು ಕಾಪಾಡ್ತಾರೋ, ಪ್ರೇಯರ್ ಮಾಡು. ಸರಿ, ಅವನೇನ್ ಮಾಡ್ದ, ಜೋರ ಪ್ರಾರ್ಥನೆ ಮಾಡ, ದೇವರೇ 15 ವರ್ಷದಿಂದ ನಾನು ಇನ್ನೇನು ಕೇಳಿಲ್ಲ, ಇದೊಂದೇ ಒಂದು ಸಾರಿ ನನ್ನನ್ನ ನೀನು ಕಾಪಾಡ್ಬಿಡು, ನಾನು ನಿನ್ ವಾಗ್ದಾನ ಕೊಡ್ತೀನಿ, ಇನ್ನು 15 ವರ್ಷ ನೀನ್ ತೊಂದರೆ ಮಾಡಲ್ಲ ಅಂತ ಪ್ರಾರ್ಥನೆ. ಅಂದ್ರೆ ನಾವ್ ಅನ್ಕೋತೀವಿ ದೇವ್ರ ತೊಂದರೆ ಮಾಡೋದು ಅಂತಲ್ವಾ. ಎಫೆಸ 6:10-24, Ephesians chapter 6 verse 10-24. ಎಫೆಸರ್ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10-24 ಈ ವಚನಗಳನ್ನ ನಾವು ಕಳೆದ ತಿಂಗಳು ಜೂನ್ ಅಲ್ಲಿ ನಾವು ಮೆಡಿಟೇಟ್ ಮಾಡಿದ್ವಿ, ನಾವು ಅದನ್ನ ಧ್ಯಾನ ಮಾಡಿದ್ವಿ. ನಾನು 4 ಪಾಯಿಂಟ್ ಹೇಳ್ಬೇಕಾಗಿತ್ತು, 2 ಪಾಯಿಂಟ್ ಹೇಳಿದ್ದೀನಿ, ಇನ್ನು 2 ಪಾಯಿಂಟ್ ನಾನು ಇವತ್ತು ಹೇಳಿ ಮುಗಿಸ್ತೇನೆ. ಆದ್ದರಿಂದ ನಾನು ಅದನ್ನ ಮತ್ತೊಂದಾವರ್ತಿ ನಿಮಗೆ ನಾನು ರಿಮೈಂಡ್ ಮಾಡುವವಳಾಗಿದ್ದೇನೆ, ಜ್ಞಾಪಕ ಮಾಡುವವಳಾಗಿದ್ದೇನೆ. ಎಫೆಸ 6:10-24 ವಚನ ತೆಗೆದುಕೊಳ್ಳಿ. ಆ ಒಂದು ವೇದ ಭಾಗದಿಂದ ನಾವು ಈ ದಿನ ಕಲಿಯುವವರಾಗಿದ್ದೇವೆ. ಈ ಪತ್ರಿಕೆಯನ್ನ ಪೌಲನು ರೋಮಾಪುರದಲ್ಲಿ ಸೆರೆಮನೆ ಇದ್ದಾಗ ಬರೆದಂತ ಒಂದು ಪತ್ರಿಕೆ. ಸುಮಾರು ಕ್ರಿಸ್ತ ಶತಕ 60ನೇ ಒಂದು ಶತಮಾನದಲ್ಲಿ ಬರೆದಂತ ಒಂದು ಪತ್ರಿಕೆಯಾಗಿ ನಾವು ನೋಡ್ತೇವೆ. ಈ ಪತ್ರಿಕೆಯನ್ನ ಎಫೆಸ ಆ ಒಂದು ಪಟ್ಟಣಕ್ಕೆ ಕಳಿಸಿಕೊಡುವ ಸಮಯದಲ್ಲಿ ಎಫೆಸ ಪಟ್ಟಣ ಸುತ್ತಮುತ್ತಲ ಎಲ್ಲಾ ಜಾಗಗಳಲ್ಲಿ ಈ ಒಂದು ಪತ್ರಿಕೆಯನ್ನ ಓದಬೇಕಂತ ಅದನ್ನು ಆಜ್ಞಾಪಿಸುತ್ತಾನೆ. ಅದೇ ರೀತಿಯಾಗಿ ಆ ಒಂದು ಪತ್ರಿಕೆ ಓದುವಂತೆ ಆ ಒಂದು ಸಭೆಗಳಲ್ಲಿ ನಡೆದನ್ನ ನಾವು ನೋಡುತ್ತೇವೆ. ಆದ್ರೆ ಈ ಒಂದು ಪತ್ರಿಕೆಯಲ್ಲಿ ಪೌಲನು ಹೇಳ್ತಿರುವಂತಹ ವಿಶೇಷವಾದ ಕಾರ್ಯ ಏನಂದ್ರೆ, ಹೌ ಟು ಲಿವ್ ಎ ಕ್ರಿಶ್ಚಿಯನ್ ಲೈಫ್. ನಾವು ಯಾವ ರೀತಿಯಾಗಿ ಕ್ರೈಸ್ತ ಒಂದು ಜೀವಿತವನ್ನು ನಡೆಸಬೇಕೆಂಬ ಒಂದು ಬೋಧನೆಯನ್ನ ಆತನು ಕೊಡುವಾತನಾಗಿದ್ದಾನೆ.
ಈ ವಚನಗಳಲ್ಲಿ ನಾವು ನೋಡುವಂತ 10ರಿಂದ 24ನೇ ವಚನಗಳಲ್ಲಿ ನಾವು ನೋಡುವಂತದ್ದು ಕ್ರೈಸ್ತಿಯ ಒಂದು ಆತ್ಮಿಕ ಹೋರಾಟ ಅಥವಾ ಆತ್ಮಿಕ ಯುದ್ಧ, ಕ್ರಿಶ್ಚಿಯನ್ ವಾರ್ಫೇರ್. ಎಲ್ರು ಹೇಳಿ. ಯಾಕಂದ್ರೆ ಕ್ರೈಸ್ತ ಜೀವಿತ ಎನ್ನುವಂಥದ್ದು ಅದು ಒಂದು ಆಟದ ಮೈದಾನ ಅಲ್ಲ, ಅದು ಯುದ್ಧ ಭೂಮಿ ಆಗಿದೆ. ಯಾಕಂದ್ರೆ ನಾವು ಇರುವಂತಹ ಒಂದು ಲೋಕವನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ದಾನೆ? ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಆದ್ರೆ ನಾವಾದರೂ ಆತ್ಮದಲ್ಲಿ ತಿರುಗಿ ಹುಟ್ಟಿದವರಾಗಿದ್ದೇವೆ, ನಾವು ತಿರುಗಿ ಹುಟ್ಟಿದಂತ ಮಕ್ಕಳಾಗಿದ್ದೇವೆ. ಆದ್ರೆ ವಾಸ ಮಾಡ್ತಾ ಇರುವಂತದ್ದು ಸೈತಾನನ ಒಂದು ರಾಜ್ಯದಲ್ಲಿ. ಆತ ನಾವು ಕಂಟ್ರೋಲ್ ಮಾಡುವಂತಹ, ನಡೆಸುವಂತಹ ಅನೇಕ ಕಾರ್ಯಗಳಿರುವಂತಹ ಈ ಒಂದು ಲೋಕದಲ್ಲಿ ನಾವು ಆತ್ಮಿಕವಾಗಿ ತಿರುಗಿ ಹುಟ್ಟಿದಂತ ಮಕ್ಕಳಾಗಿ ಈ ಒಂದು ಲೋಕದಲ್ಲಿ ಜೀವಿಸ್ತಾ ಇರೋದ್ರಿಂದ ನಾವು ಏನಾಗಿದ್ದೇವೆ? ನಾವು ಯುದ್ಧ ಭೂಮಿಯಲ್ಲಿದ್ದೇವೆ. ಯುದ್ಧ ಭೂಮಿಯಲ್ಲಿ ಇರುವಂತಹ ನಮಗೆ ಕ್ರಿಶ್ಚಿಯನ್ಸ್ಗೆ ಅಥವಾ ವಿಶ್ವಾಸಿಗಳಿಗೆ ಇರುವಂತಹ 3 ಎನಿಮೀಸ್ ಅಥವಾ ವೈರಿಗಳನ್ನ ನಾನು ಹೇಳಿದ್ದೆ. ಯಾರಿಗಾದ್ರೂ ಆಗ್ತಾ ಇದ್ರೆ ದಯವಿಟ್ಟು ಹೇಳಿ, ಯಾರು 3 ಎನಿಮಿಗಳು ನಮಗಿದ್ದಾರೆ ಈ ಲೋಕದಲ್ಲಿ ಅಂತ ಹೇಳಿದೆ ವಿಶ್ವಾಸಿಗೆ? ಗುಡ್. ಲೋಕ, ನಂತರ ಸೈತಾನ, ನಂತರ ನಮ್ಮ ಒಂದು ಮಾಂಸ ಅಲ್ವಾ, ಶರೀರ. ಮೊದಲಾಗಿ ನಾವು ನೋಡಿದ್ವಿ ಲೋಕ ಅಂತ ಅಲ್ವಾ. ಲೋಕ ಅನ್ನುವಂಥದ್ದು ಒಂದು ಸಿಸ್ಟಮ್, ನಾವು ಜೀವಿಸ್ತಾ ಇರುವಂತಹ ಒಂದು ಸಿಸ್ಟಮ್ ಅಲ್ವಾ. ಈ ಜನಗಳಿರುವಂತಹ ಒಂದು ಈ ಜಾಗ, ಇದು ದೇವರಿಗೆ ವಿರುದ್ಧವಾಗಿದೆ. ಯೇಸು ಕ್ರಿಸ್ತನು 1 ಯೋಹಾನ 16:33 ಹೇಳ್ತಾನೆ, ನಾ ಈ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಆದರೆ ಹೆದರಬೇಡಿ, ನಾನು ಈ ಲೋಕವನ್ನ ಜಯಿಸಿದ್ದೇನೆ. ಅದೇ ರೀತಿಯಾಗಿ ಅಪೊಸ್ತಲನಾದ ಪೌಲನು ಗಲಾತ್ಯ 6:14 ಹೇಳ್ತಾನೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಎಚ್ಚರ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನು. ಯೇಸು ಕ್ರಿಸ್ತನು ತನ್ನ ಒಂದು ಮರಣ ಮತ್ತು ಪುನರುತ್ಥಾನದ ಮೂಲಕವಾಗಿ ಆ ಒಂದು ಲೋಕವನ್ನ ಆತನು ಜಯಿಸಿದ ಆತನಾಗಿದ್ದಾನೆ. ಪ್ರಿಯರೇ, ನಾವು ಸಹ ಯೇಸು ಕ್ರಿಸ್ತನು ಇದ್ದುಕೊಂಡು ಲೋಕವನ್ನ ಜಯಿಸಬಹುದೋ ಇಲ್ವೋ? ಜಯಿಸಬಹುದು. Those who are in Christ, they can overcome the world. ನಾವು ಕ್ರಿಸ್ತನಲ್ಲಿ ಇರುವುದಾದ್ರೆ ನಾವು ಲೋಕವನ್ನ ಜಯಿಸುವವರಾಗಿರುತ್ತೇವೆ. ಎರಡನೇದಾಗಿ ನಾನು ಹೇಳಿದೆ ಶರೀರ. ಶರೀರ ಅಂತ ಹೇಳ್ಬೇಕಾದ್ರೆ ನಾವು 1 ಯೋಹಾನ 2:16-17 ಯಾರು? 1 ಯೋಹಾನ 2:16-17. 1 John chapter 2 verse 16-17. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ನಾವು ನೋಡ್ತೇವೆ ಆ ಒಂದು ಸಿನ್ಫುಲ್ ನೇಚರ್, ನಮ್ಮ ಒಂದು ಶರೀರ ಅದು ಪಾಪದ ಸ್ವಭಾವದಲ್ಲಿರುವಂತದ್ದಾಗಿದೆ. ಅದು ನಮಗೆ ಎಲ್ಲಿಂದ ಏನಾಯ್ತಾಯ್ತು? ಈ ಶರೀರದ ಆಶೆ, ಕೈಯಿನ ಆಶೆ, ಬಾದುಕು ಬಾಯಿನ ಡಂಬ, ಅದು ಮೊದಲಿಂದ ನಾವು ನೋಡ್ತೇವೆ, ಅದು ಲೋಕದಲ್ಲಿ ಇದ್ದಿದ್ದು. ಆದ್ರೆ ಈ ಒಂದು ಪಾಪದ ಸ್ವಭಾವ ನಮ್ಮಲ್ಲಿ ಯಾರಿಂದ ಬಂದಿತ್ತು? ಯಾರಿಂದ? ಆದಾಮನಿಂದ. ಗುಡ್. ಆದಾಮನಿಂದ ನಮ್ಗೆ ಈ ಒಂದು ಸ್ವಭಾವ ಬಂದ್ಬಿಟ್ಟಿದೆ. ಆದ್ರೆ ಅದನ್ನ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಜಯಿಸಿದವನಾಗಿದ್ದ ಅಂತ ನಾವು ಮರಣ ಮತ್ತು ಪುನರುತ್ಥಾನದ ಮೂಲಕವಾಗಿ. ಅದೇ ಪೌಲನು ಹೇಳ್ತಾನೆ ಗಲಾತ್ಯ 2:20 ನಾವು ಸಹ ಗೆಲ್ಲಬಹುದು ಅಥವಾ ಜಯಿಸಬಹುದು ಅಂತ. ಗಲಾತ್ಯ 2:20 ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದ್ರೆ ದೇವಕುಮಾರನ ಮೇಲ ನಂಬಿಕೆಯಿಂದಲೇ. ಆತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇಲ್ಲಿ ನೋಡಿ 1 ಯೋಹಾನ 2:16-17 17ನೇ ವಚನ ನೋಡಿ, ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಯೇಸು ಕ್ರಿಸ್ತನು ದೇವರ ಚಿತ್ತ ನೆರವೇರಿಸಿದ, ಅದಕ್ಕೆ ಅದು ನಿತ್ಯಕ್ಕೂ ಜೀವಿಸ್ತಾ ಇದ್ದಾನೆ ಈಗಲೂ ಸಹ. ಅದೇ ನಾನು ಸಹ ಯೇಸು ಕ್ರಿಸ್ತನಲ್ಲಿರುವುದಾದರೆ, ದೇವರ ಚಿತ್ತವನ್ನು ನೆರವೇರಿಸುವುದಾದ್ರೆ ನಾನು ಸಹ ಏನಾಗಿರ್ತೇನೆ? ನಿತ್ಯಕ್ಕೂ ಇರುವಂತನಾಗಿರುತ್ತೇನೆ. ಆದ್ದರಿಂದಲೇ ಪೌಲ ಹೇಳ್ತಾನೆ, ನಾನು ಇನ್ನು ಜೀವಿಸುವುದು ಯಾರ ಒಂದು ಮೂಲಕವಾಗಿ? ಯೇಸು ಕ್ರಿಸ್ತನ ಮೇಣ ನಂಬಿಕೆಯಿಂದಲೇ. ಮೂರನೆಯ ಒಂದು ಎನಿಮಿ, ಮೊದಲನೆಯ ಒಂದು ವೈರಿ ಯಾರು? ಎರಡನೇ ವೈರಿ, ಮೂರನೇ ವೈರಿ ಸೈತಾನ ಅಲ್ವಾ. ಸೈತಾನ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಗೆ. ಸೈತಾನ ಹೆಂಗಿಲ್ಲ ನೋಡಿದ್ರೆ ಯಾರಾದ್ರು? ನೋಡಿಲ್ಲ. ಏಸಪ್ಪನೇ ನೋಡಿಲ್ಲ, ಸೈತಾನ ಹೆಂಗ್ ನೋಡ್ಬಿಟ್ಟು. ಏಸಪ್ಪ ನೋಡಿದ್ರೇನ್ರಿ?
ನೋಡಿಲ್ವಾ? ಹೃದಯದಲ್ಲಿ ಹ? ಹೃದಯದಲ್ಲಿ ಹೃದಯದ ನನಗೆ ಕಾಣಿಸ್ತಾ ಇಲ್ಲ. ಮನಸ್ಸಿಗೆ ಜೋಡಿ ಯೇಸು ಕ್ರಿಸ್ತನ ಕಾರ್ಯಗಳು ನಾವು ಯೇಸು ಕ್ರಿಸ್ತ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕೊಲೆಸ 2:15 ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬತ್ತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ನಾವು ನೋಡ್ತೇವೆ ಯೇಸು ಕ್ರಿಸ್ತ ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ಪೋತನ ಮೂಲಕವಾಗಿ ಆ ಸೈತಾನನ ಕಾಲು ಕೆಳಗೆ ಹಾಕಿ ಜಜ್ಜಿದಾತನಾಗಿದ್ದಾನೆ ಪ್ರಿಯ. ಹಲ್ಲೆಲೂಯಾ. ಆದ್ದರಿಂದಲೇ ಆತನು ಜಯಿಸಿದ್ದಾನೆ ಸೈತಾನನ್ನ. ನಾವು ಸೈತಾನ್ ನೋಡಿ ಭಯಪಡುವುದು ಬೇಡ. ಯಾಕಂದ್ರೆ ನನ್ನೊಡೆ ಇರುವಂತ ಯೇಸು ಕ್ರಿಸ್ತನು ಲೋಕವನ್ನ ಶರೀರವನ್ನ ಸೈತಾನ್ ಸಹ ಜಯಿಸವನಾಗಿದ್ದಾನೆ. ಯಾರು ಸೈತಾನಿಗೆ ಭಯ ಪಡ್ಬೇಕಂದ್ರೆ ಸೈತಾನೊಂದಿಗೆ ಜೀವಿಸುವವರು ಸೈತಾನಿಗೆ ಭಯ ಪಡ್ಬೇಕು. ಯಾಕಂದ್ರೆ ಅವ್ನ ಮಾತು ಕೇಳಿದ್ರೆ ಅವ್ರು ಏನ್ ಮಾಡ್ಬಿಡ್ತಾನೋ ಅವ್ರಿಗೆ ಅಂತ. ಆದ್ರೆ ನಾವು ಹಂಗಲ್ಲ ಪ್ರಿಯರೇ. ನನ್ನೇ ಸ್ವಲ್ಪ ಸೈತಾನ ಶಿಲುಬೆ ಮೇಲೆ ಹಾಕಿ ಜಡಿದಿದ್ದಾನೆ, ಸಾಯಿಸಿದ್ದಾನೆ, ಸಂಪೂರ್ಣ ನಾಶ ಮಾಡ್ತಾನೆ ಆತನು ಬರುವಂತ ಸಮಯದಲ್ಲಿ. ಆತನು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಲ್ಕಿತ್ತ ಹಾವಾಗಿದ್ದಾನೆ. ಬಲ ಇಲ್ಲ ಅವನಿಗೆ, ಚೂರೇ ಬಲ. ಅದಕ್ಕೆ ಅವನು ಇಷ್ಟು ಅದು ಕಾಲ ಮುಗಿಯುತ್ತೆ ಅಂತಾನೆ ಅದನ್ನ ಅಷ್ಟು ಆಟ ಆಡ್ತಾರೆ. ಇವಾಗ ಗೊತ್ತಲ್ವಾ ಎಷ್ಟು ಪಾಪಗಳನ್ನ ಜನರಾಗ ಮಾಡಿಸ್ತಾ ಇದ್ದಾನೆ, ಎಷ್ಟು ಅಕ್ರಮಗಳು ಮಾಡಿಸ್ತಾ ಇದ್ದಾನೆ ಅಂದ್ರೆ ಆತರ ಕಾಲ ಮುಗಿದೋಗ್ತಾ ಇದೆ. ಯೇಸು ಕ್ರಿಸ್ತನು ಬರ್ತಾ ಇದ್ದಾನಲ್ಲ, ಆ ಒಂದು ಕಾರ್ಯಕ್ಕೋಸ್ಕರ ಆತನ ಏನ್ ಮಾಡ್ತಾ ಇದ್ದಾನೆ, ಆದಷ್ಟು ತನ್ನ ಕಡೆಗೆ ಜನ ಹೇಳ್ಕೊಳ್ತಾ ಇದ್ದಾನೆ. ಅದನ್ನೇ ಸ್ವಲ್ಪ ಆತನನ್ನೇ ಸೋಲಿಸಿದಾತನು ಇನ್ನೂ ಅಧಿಕವಾಗಿ ಜನಗಳು ಹೇಳ್ಕೊಂತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಮಾಡ್ಬೇಕು, ಕೂತ್ಕೊಂಡಿರ್ಬೇಕು. ಅದಕ್ಕೆ ಹಲ್ಲೆಲೂಯಾ ಹೇಳೋದು ನಾವು ಒಂದು ವಾರಕ್ಕೊಂದ್ಸತಿ ಆದ್ರೂ ಒಬ್ಬರ ದೇವ್ರ ಬಗ್ಗೆ ಮಾತಾಡ್ಬೇಕು. ಮಾತಿರಂದ್ರಿ ಮಾತಾಡ್ಬೇಕು. ಹಲ್ಲೆಲೂಯಾ. ನೋಡಿ ಅದೇ ಜೋರ ಬೇರೆಲ್ಲ ಅಲ್ವಾ, ಒಬ್ಬರನ್ನ ಆದ್ರೂ ಹೇಳ್ಬೇಕು. ಬಟ್ ಆಟೋ ಡ್ರೈವರ್ಗು ಇಲ್ಲ ಒಬ್ರು ಯಾರು ನೃತ್ಯ ವಾಸ ಇದು ಮಾತಾಡ್ತಾರೆ, ಅವರು ತರಕಾರಿ ಅವರು ಯಾರೋ ಒಬ್ಬರಿಗೆ ಏಸಪ್ಪ ನೀನ ಪ್ರೀತಿಸ್ತಾನಪ್ಪ, ಆಶೀರ್ವದಿಸ್ತಾನೆ ಅಲ್ವಾ, ಏಸಪ್ಪ ನಿಂಗೆ ಹಂಗೆ ಮಾಡಿ ನಾನು ಹಿಂಗೆ ಮಾಡಿದ್ದಾನೆ, ನಿಮ್ಗೊಂದು ಮಾಡ್ತಾನೆ. ಹೌದು ಪ್ರಿಯರೇ. ಯಾಕಂದ್ರೆ ನಾವು ಇರುವಂತಹ ಕಾಲಗಳಲ್ಲಿ ನೋಡುವುದಾದ್ರೆ ವಿ ಆರ್ ಇನ್ ದ ಎಂಡ್ ಟೈಮ್ಸ್. ಗಾಡ್ ಈಸ್ ಗೋಯಿಂಗ್ ಟು ಕಮ್ ಸೂನ್. ನಾನು ಏಸಪ್ಪ ಬರ್ತಾನೆ ಮಹಿಮೆಯ ಮೇಘದಲ್ಲಿ ದೇವರು ಬರ್ತಾನೆ ಅಂತ ಹಾಡಿ ಹೇಳೋದು ಮಾತ್ರ ಅಲ್ಲ, ನಾನು ಬರೋದಕ್ಕೆ ಸಿದ್ಧರಾಗಿರ್ಬೇಕು, ಬೇರೆಯವ್ರನ್ನು ಸಿದ್ಧ ಮಾಡಕ್ಕೆ ಒಬ್ಬರನ್ನ ಕರ್ಕೊಂಡ್ಬರ್ಬೇಕು ಏಸಪ್ಪನಲ್ಲಿ. ಅಲ್ವರಾ, ಬೇಡವಾ? ಅದಕ್ಕೆ ನಾವು ಸೈತಾನ ಕೈಯಿಂದ ಅವನ್ನ ಬಿಡಿಸೋದಕ್ಕೆ ನೋಡ್ಬೇಕು. ಅದಕ್ಕೆ ನಮ್ಗೆ ದೇವರು ನಮ್ಮೊಂದಿಗಿದ್ದು ಕಾರ್ಯ ಮಾಡುವ ಆತನಾಗಿದ್ದಾನೆ. ಅಂದ್ರೆ ಆತ ಸೈತಾನ ಸೋಲಿಸಿದ ಆತನಾಗಿದ್ದಾನೆ. ವಿಶ್ವಾಸಿಗಳಾಗಿ ನಾವು ಜಯಕ್ಕೋಸ್ಕರವಾಗಿ ಯುದ್ಧ ಮಾಡಲ್ಲ. ಓಕೆನಾ? ನಮ್ ಜಯ ಬೈರಿ ಯೂಶಲ್ ಆಗಿ ಯುದ್ಧ ಮಾಡೋದೇನಕ್ಕೆ? ಜಯಕ್ಕೋಸ್ಕರನೇ. ಒಬ್ಬ ಬೈರಿ ಇನ್ನೊಬ್ಬ ಬೈರಿ ಇಬ್ಬರಿದ್ದಾರೆ. ಒಂದು ದೇಶ ಈ ದೇಶ ಆ ದೇಶ ಜಗಳ ಮಾಡೋದೇನಕ್ಕೋಸ್ಕರವಾಗಿ? ಜಯಕ್ಕೋಸ್ಕರವಾಗಿ, ಟು ಟೇಕ್ ದ ವಿಕ್ಟ್ರಿ. ಅದು ನಮಗೆಲ್ಲ ಆಲ್ರೆಡಿ ಜಯ ಬಂದ್ಬಿಟ್ಟಿದೆ. ಆದ್ರೆ ಜಯವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ನಾವು ಹೋರಾಟ ಮಾಡ್ಬೇಕು. ಹಲ್ಲೆಲೂಯಾ. ಜಯದಲ್ಲಿ ನಾವು ಜೀವಿಸಬೇಕಂತ ನಾವು ಹೋರಾಟ ಮಾಡ್ಬೇಕು. ನಾನು ಆಗಲೇ ಹೇಳಿದಾಗೆ ನಾವಿರುವಂತಹ ಲೋಕ ಸೈತಾನದ್ದು. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಾವು ಆ ಜಯದೊಂದಿಗೆ ಜೀವಿಸುವ ಹಾಗೆ, ಜಯಭರಿತ ಜೀವಿಸುವ ಹಾಗೆ ನಾವು ಪರಲೋಕಕ್ಕೆ ಹೋಗೋವರೆಗೂ ಹೋರಾಟ ಮಾಡಬೇಕು. ಆ ಹೋರಾಟ ಮಾಡುವಂತ ಆ ಒಂದು ಹೋರಾಟದಲ್ಲಿ ನಮ್ಗೆ 4 ಕಾರ್ಯ ಅರ್ಥ ಆಗ್ಬೇಕು. ಎಷ್ಟು ಕಾರ್ಯ ಅರ್ಥ ಆಗ್ಬೇಕು? ಈ ಲೋಕದಲ್ಲಿ ವಿಶ್ವಾಸಿಗಿರುವಂತಹ 3 ವೈರಿಗಳು ಯಾರು? ಮರಿಬಾ, ಲೋಕ, ಶರೀರ, ಸೈತಾನ. ಇದು ಬಿಟ್ಟು ಬೇರೆ ಯಾರು ನಮ್ಗೆ ವೈರಿ ಇಲ್ಲ. ನಮ್ಮ ಅತ್ತೆ ನಮ್ಗೆ ವೈರಿ ಅಲ್ಲ, ಗಂಡ ವೈರಿ ಅಲ್ಲ, ಮಗ ವೈರಿ ಅಲ್ಲ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಅವ್ರನ್ನೇ ನಮ್ಗೆ ದೊಡ್ಡದಾಗಿ ಅನ್ಕೊಂಡ್ಬಿಟ್ಟಿದೀವಿ ನಾವು ಅಲ್ವಾ. ಏನ್ ಕಡೆ ಕೂತಾನಪ್ಪ ನಮ್ಮ ಮಗ ಅಂತೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಸೈತಾನ. ಅದು ಬಿಟ್ಟೇ ಬಿಟ್ಟಿದೀವಿ ನಾವು ತಾನೇ. ಅದನ್ನ ಯೋಚನೆ ಮಾಡಲ್ಲ ನಾವು, ಮನುಷ್ಯರು ಇರಲ್ಲ. ಏಸಪ್ರತ ನಮ್ಮ ಮಗನ ಒಪ್ಪಿಸ್ಕೊಟ್ರೆ ಸಾಕು, ದೇವರ ಮಗನ ಸರಿ ಮಾಡಕ್ಕಾಗುತ್ತೆ. ನಮ್ ಕೈಲಿ ದೇವ್ರ ಕೈಲಿ ಆಗುತ್ತೆ. ಅದು ಮಾಡ ನಾವು ಅವನೇ ದೊಡ್ಡದಾಗಿ ನೋಡ್ತಾ ಇರ್ತೀವಿ. ನಾವು ಪೆಟ್ಟಿನಂಗೆ ಇರ್ತ ಅವನು ದಿನ ಬೆಳಿಗ್ಗೆ ಆದ್ರೆ ಅದೇ ಯಾವಾಗ ಫೋನ್ ಮಾಡಿದ್ರು ಅದೇ ಯಾರ ಮಾತಾಡ್ತಾ ಇರ್ತಾರೆ ನೋಡಿ, ಅದೇ ತಾಯಿ ನೋಡ್ತಾ ಇದ್ದೆ ಅವನಿಗೆ. ಅದು ನಮ್ಮ ಆತ್ಮನ ಆ ಮಾತುಗಳ ಮೂಲಕವಾಗಿ ದೇವರಿಂದ ದೂರ ಮಾಡ್ತಾ ಇದ್ರೆ ಸೈತಾನ ಮಾಡ್ತಾ ಇದೀವಿ. ಹಲ್ಲೆಲೂಯಾ. ಜ್ವರ ಹೇಳ್ರಿ, ಏನೋ ಮಾಡೋದೇ ಇಲ್ಲ ತರ ಮಾಡ್ತೀರಾ. ಓಕೆನಾ? 4 ಕಾರ್ಯ ಅರ್ಥ ಮಾಡ್ಕೋಬೇಕು ಇವಾಗ ನಾವು. ಯಾವುದಕ್ಕೆ? ಜಯಭರಿತ ಜೀವನ ಮಾಡೋದಕ್ಕೆ,
ಅದು ಮಾತ್ರವಲ್ಲ ಆ ಜಯದನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ. ಎಫೆಸ 6 ಅದೇ ಪತ್ರ ಅದೇ ಅಧ್ಯಾಯದಲ್ಲಿ ನಾವು ಅದೇ ವಚನಗಳಿದ್ದೇವೆ. ಎಫೆಸ 6:10-12 ಓದಿ ಯಾರಾದ್ರು. ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಂಡಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೂ ಅಧಿಕಾರಗಳ ಮೇಲೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಫೈಂಡ್ ಔಟ್ ಹೂ ಈಸ್ ಅವರ್ ಎನಿಮಿ. ನಮ್ಮ ವೈರಿ ಯಾರಾಗಿದ್ದಾರೆ, ಏನಾಗಿದ್ದಾನೆ ನಾವು ಅರ್ಥ ಮಾಡ್ಕೋಬೇಕು. ಸೈತಾನ ನಮ್ಮ ವೈರಿ ಆಗಿದ್ದಾನೆ, ಆತನ ದೇವರಿಗೂ ವೈರಿ, ನಮಗೂ ಸಹ ಆತನ ವೈರಿ. ಇವಾಗ ಸೈತಾನ ವೈರಿ ಆಗಿದ್ದಾನೆ ಅಂದ್ರೆ ಆತನ ಬಲವೇನು, ಆತನ ವೀಕ್ನೆಸ್ ಏನು ಅಂತ ನಾವು ತಿಳ್ಕೊಳ್ಬೇಕು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಲೋಕದ ಮಕ್ಕಳಿಗೂ ನಮಗಿರುವಂತ ವ್ಯತ್ಯಾಸ, ವಿಶ್ವಾಸಿಗಾದ ನಾವು ಸೈತಾನನ ಆ ಒಂದು ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು ತಿಳ್ಕೊಳ್ತೀವಿ ತಾನೆ. ಆದ್ರೆ ನೀವು ನೋಡಿದ ಸೈತಾನ ನಮ್ಮ ಒಂದು ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನೋಡ್ತಾ ಇರ್ತಾನೆ. ಆದ್ರೆ ನಾವೇನಾಗಿದ್ದೇವೆ, ಸೊಪ್ಪನಲ್ಲಿ ಇಟ್ಕೊಂಡು ಆತನ ಒಂದು ಸ್ಟ್ರೆಂತ್ ಒಂದು ವೀಕ್ನೆಸ್ ನೋಡ್ಕೋತೀವಿ. ಯಾವ ತರ ನೋಡ್ಕೋಬೇಕು, ಆತನ ಏನಾಗಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಅವನ ಬಗ್ಗೆ ನೀವು ದೊಡ್ಡ ರಿಸರ್ಚ್ ಮಾಡೋದು ಬೇಡ, ಪುಸ್ತಕಗಳು ಓದೋದು ಬೇಡ ಅಲ್ವಾ. ಆತರ ಓದಿ ಒಬ್ಬ ರೆವಲ್ಯೂಷನ್, ಒಬ್ಬ ವ್ಯಕ್ತಿ ರೆವಲ್ಯೂಷನ್ ಧ್ಯಾನ ಮಾಡಿದ್ದು ಧ್ಯಾನ ಮಾಡಿ ಮುಚ್ಚಾಗ್ತಾವ. ನಾವು ಒಂದ್ಸತಿ ಒಂದ್ ಸೇವೆಗೆ ಹೋಗಿದ್ವಿ. ಅವಾಗ ಒಬ್ರು ಅವ್ರು ಹೇಳಿದ್ರು, ಅವ ಅಪ್ಪ ಏನೋ ಹೋಗಿ ಹೇಳ್ಕೊಂಡು ಏನಾಗ್ತಾರಂದ್ರೆ ಹೇಳ್ಕೊಂಡು ಓಡ್ತಾ ಇದ್ದ ಅಪ್ಪ. ಅಲ್ಲಿ ನಾವು ಕೇಳಿದ್ವಿ, ಏನ್ ಬ್ರದರ್ ಏನಾಯ್ತು ಅಂದ್ರೆ ರೆವಲ್ಯೂಷನ್ ಓದಿ ಅವ್ನಿಗೆ ಆಗ್ಬಿಟ್ಟಿದೆ ಅಲ್ವಾ. ಅಷ್ಟೂ ರೆವಲ್ಯೂಷನ್ ಓದೋ ಬಂದಾಗಿ ಬೇರೆ ಪತ್ರಿಕೆಗಳನ್ನ ಸುವಾರ್ತೆಗಳನ್ನ ಓದಿದ್ರೆ ಅವನೇನಾಗ್ತಾ ಇದ್ದ, ದೊಡ್ಡ ಜ್ಞಾನಿ ಆಗ್ತಾ ಇದೆ. ಅದೇ ಸೈತಾನ ಕುರಿತಾಗಿ ನಾವು ರಿಸರ್ಚ್ ಮಾಡೋದು ಬೇಡ, ಓಕೆನಾ. ಯಾರು ಮಾಡಿದ್ರೇನ್ರಿ ರಿಸರ್ಚ್? ಯಾರ ಬಗ್ಗೆ ಮಾಡೋದು ನೀವು ಬೇಕಾದ್ರೆ, ಓಕೆನಾ. ಫಸ್ಟ್ ನಾವ್ ಹೇಳ್ತಾ ಕೇಳಿಸ್ಕೊಳ್ತಾ ಬೇಸಿಕ್ ಸಾಕು ನಮ್ಗೆ. ಆತನು ಏನಾಗಿದ್ದಾನೆ, ಈಸ್ ಅಕ್ಯೂಸರ್. ನಾನು ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ನಾನು ಇದು ಪಾಸ್ ಹೋಗ್ತಾ ಇದ್ದೀನಿ. ಪ್ರಕಟಣೆ 12:10 ಹೇಳ್ತದೆ, ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು. ಅದು ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಸೈತಾನ ಏನಾಗಿದ್ದಾನೆ, ದೂರುಗಾರನಾಗಿದ್ದಾನೆ. ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ವೈರಿ ಏನಾಗಿದೆ ಅಂತ ತಿಳ್ಕೊಳ್ಬೇಕು ನಾವು ಅಂತ ಹೇಳಿದೆ ಅಲ್ವಾ. ನಾವು ಜೈಲಲ್ಲಿ ಜೀವಿಸ್ಬೇಕಂದ್ರೆ ಮೊದಲೇದಾಗ ಆತನ ಏನಾಗಿದ್ದಾನೆ, ದೂರುಗಾರನಾಗಿದ್ದಾನೆ. ಯಾರ ಮೇಲೆ ದೂರ ಇರ್ತಾನಂತೆ, ಯಾರ ಮೇಲೆ? ನಮ್ಮ ಸಹೋದರನ ನಮ್ಮ ಮೇಲೆ ಹೇಳದವ್, ವಿಶ್ವಾಸಿಗಳ ಮೇಲೆ ಹೋಗಿ ಹೇಳದವ್. ಅನಿತಾ ನೋಡಂಗ್ ಮಾಡ್ತಾ ಇದ್ದಾಳೆ, ನೀನ್ ಹೇಳ್ತೀಯ ನಿನ್ ಮಗಳು ಅಂತ ದೂರ್ತಾ ನೋಡಿ. ನಾವ್ ಯಾರು ಜಾಗ ಕೊಡ್ತಾ ಇದೀವಿ? ಅದಕ್ಕೆ ಹೇಳೋದು ಸೈತಾನ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವ್ ಯಾಕೆ ಏನ್ ಮಾಡ್ಬೇಕು, ಹುಷಾರಾಗಿ ಬಾಯಿಂದ ಮಾತಾಡ್ಬೇಕಾದ್ರೆ ನಮ್ ಪಕ್ಕದಲ್ಲೇ ಸೈತಾನ ಇದ್ದಾನೆ. ಭಯ ಆಗ್ತಿದ್ದೀರಿ? ಪ್ರಾಕ್ಟಿಕಲಿ ಕೆಲವು ಸತಿ ಮಾಡಿದ್ರೆ ನಮಗೆಲ್ಲ ಭಯ ಬರೋದು ಅಲ್ವಾ. ಏಸಪ್ಪ ನಿಂತ ಬಂದು ದೂರ ಬಿಡ್ತಾನೆ, ಅದಕ್ಕೆ ನಾನೀ ಮಾತಾಡಬಾರ್ದು. ಹಾಲೆಲೂಯಾ ಅಲ್ಲ ಪ್ರಿಯರೇ, ತಪ್ಪಾಗಿ ಹೇಳ್ತಾ ಇದೀನೇನ್ರಿ? ಬೇಕಲ್ವಾ? ಆತರ ಮಾಡ್ಕೊಂಡಿದ್ರೆ ನಾವು ಸರಿ ಹೋಗ್ತೀವಿ. ಯೋಚನೆ ಮಾಡ್ಬೇಕು, ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಕೆಟ್ಟ ಮಾತು ಮಾತಾಡ್ಬೇಕಾದ್ರೆ, ಕೆಟ್ಟನ ಯೋಚನೆ ಮಾಡ್ಬೇಕಾದ್ರೆ, ಓ ನನ್ನ ಮೇಲೆ ಒಬ್ರು ದೂತ ಇದ್ದಾನಪ್ಪ, ಸೈತಾನ ಇದ್ದಾನೆ, ಏಸಪ್ಪ ಹತ್ರ ಹೋಗಿ ಹೇಳ್ಬಿಡ್ತಾನೆ, ಅವಾಗ ಏಸಪ್ಪಗೆ ಎಷ್ಟು ನೋವಾಗುತ್ತೆ, ನನ್ನ ಸಾಕ್ಷಿ ಹೊತ್ತೋಗ್ಬಿಡುತ್ತೆ ಅಂತ ನಾವು ಬಾಯಿ ಮುಚ್ಚಬೇಕು. ಬಾಯಿಗೆ ಸಿಪ್ಪಾಕೋದು ಕಲಿಬೇಕು. ನನ್ನ ಸೇರಿಸಬೇಕಿನ ಎರಡನೇದಾಗಿ ಅವನ ಸ್ವಭಾವ ಅಥವಾ ಅವನೊಂದು ಸ್ಟ್ರಾಂಗ್ ಆಗಿದ್ದಾನೆ. ಏನಂದ್ರೆ ಮತ್ತಾಯ 4 ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನ ಯಾರು ಬಂದು ಟೆಂಪ್ಟ್ ಮಾಡಿದ್ದು? ಈಸ್ ಎ ಟೆಂಪ್ಟರ್. ಆತನು ಶೋಧಕನಾಗಿದ್ದ. ಶೋಧನೆ ಮಾಡೋದೇ ಅವನ ಕೆಲಸ, ಓಕೆನಾ. ಶೋಧನೆ ಮಾಡ್ತಾನೇ ಇರ್ತಾನೆ. ನಾವು ಶೋಧನೆ ಕೇಳ್ತಾನೇ ಇರ್ಬೇಕು. ಹೆಂಗೆ ಶೋಧಿಸೋದು? ಯಾವಾಗಲೂ ಸೈತಾನ ಎಲ್ಲಿ ಗೊತ್ತಾ? ಮೈಂಡಲ್ಲೇ ಶೋಧಿಸೋದು ಬಂದವನು. ಮೈಂಡ್ಗೆ ಒಂದು ಥಾಟ್, ಒಂದು ನೆಗೆಟಿವ್ ಥಾಟ್ ಬಂದ ತಕ್ಷಣ ತೆಗೆದಾಕ್ಬಿಡ್ಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರಿಯರೇ, ದಯವಿಟ್ಟು ನೀವು ಅಭ್ಯಾಸ ಮಾಡ್ಕೋಬೇಕು. ವಿಶ್ವಾಸದಲ್ಲಿ ಆ ಜಯದ ಜೀವಿತ ಮಾಡ್ಬೇಕಂದ್ರೆ ನಾವು ಫಸ್ಟ್ ಆ ಥಾಟ್ ಬಂದ ತಕ್ಷಣ ತೆಗೆದಾಕ್ಬಿಡ್ಬೇಕು.
ಅದಕ್ಕೆ ನಾವು ಪೋಷಿಸಬಾರ್ದು. ನೆಗೆಟಿವ್ ಥಾಟ್ ಬಂತು, ಬೇರೆಯವ್ರ ಮೇಲೆ ತಪ್ಪಾದ ಭಾವನೆ ಬಂತು, ಬೇರೆಯವ್ರ ಮೇಲೆ ನಾವು ತಪ್ಪಾಗಿ ಜಡ್ಜ್ಮೆಂಟ್ ಆಗಿ ಏನೋ ಒಂದು ಯೋಚನೆ ಬಂತು, ಅದ ನಮ್ಮ ಬಗ್ಗೆ ನಮ್ಗೆ ಯೋಚನೆ ಬಂತು, ಟಕ್ಕಂತ ತೆಗಿಬೇಕು. ಯೇಸುವಿನ ಅಂತ ನಾನು ಬಿಟ್ಟು ಹೋಗು ಅನ್ಬೇಕು. ಇಲ್ಲ ಅಂದ್ರೆ ಅದು ಮರಿ ಹಾಕ್ಬಿಡ್ತಾರೆ. ಮರಿ ಹಾಕಿ ಅದಕ್ಕೂ ಮರಿ ಆದ್ಮೇಲೆ ನಾವು ಯೋಚನೆ ಮಾಡ್ತಾ ಕುತ್ಕೋತೀವಿ, ಪಾಸತ್ರ ಹೋಗ್ತೀವಿ. ಫಸ್ಟ್ ನನಗೆ ಕೆಟ್ಟ ಕನ್ಸು ಬರ್ತಾ ಇದೆ, ಈ ತರ ಯೋಚನೆಗಳು ಬರ್ತದೆ, ಪ್ಲೀಸ್ ಪ್ರೇ ಮಾಡಿ. ಮೊದಲು ಏನ್ ಮಾಡ್ತಾ ಇದ್ದೆ ಅಲ್ವಾ? ಅದು ಬರ್ಬೇಕಾದ್ರೆ ಎತ್ತಾಡ್ಕೊಳ್ಬೇಕು. ನಾನು ನನ್ನ ಜೀವಿತ ತುಂಬಾ ನೋಡಿದ್ದೀನಿ ಪ್ರಿಯ. ನಾನು ತುಂಬಾ ಯೋಚನೆ ಮಾಡೋ ಜಾಸ್ತಿ ಬರ್ತಾ ಇತ್ತು ನನಗೆ ಯೋಚನೆ. ಒಂದು ಕಲ್ತ್ಕೊಳ್ಳಿ, ಅದೇ ನಾನು ಮಂತ್ರನ ಅಪೋಲೋ ಸಾತಾನೆ ಇನ್ ಜೀಸಸ್ ನೇಮ್. ಇಲ್ಲ ಅಂದ್ರೆ ಏನ್ ನೋಡಿ, ಯೋಚನೆ ಬರುತ್ತೆ ಯಾವಾಗ್ಲೂ ತಿಳ್ಕೊಂಡು, ಯೋಚನೆ ಬಂದ ತಕ್ಷಣ ಬಿಟ್ಬಿಟ್ಟು ನೀವು ಅಂದ್ರೆ ಕಾಲಕ್ರಮೇಣ ಅದು ನಮಗೆ ಮಾಡಂಗ್ ಮಾಡ್ಬಿಡ್ತಾರೆ. ನೋಡಿದೀರಾ? ಅವ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ತಾರೆ ನಮ್ಮನ್ನು. ಅದಕ್ಕೆ ಬಿಡಬಾರ್ದು, ಅಲ್ಲೇ ಕಟ್ ಮಾಡ್ಬಿಡ್ಬೇಕು. ಓಕೆನಾ? ಮೂರನೇದಾಗ ಆತನ ಏನಾಗಿದ್ದಾನೆ ಅಂದ್ರೆ ಯೋಹಾನ 8:44 ಈ ರೀತಿ ಹೇಳ್ತಾರೆ. ಏಸಪ್ಪ ಹೇಳಿದವರಿಗೆ, ಸೈತಾನ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಮೂಲ ಪುರುಷ ಹೆಂಗಾದ ಗೊತ್ತಾ? ಅವಾತ ಹೇಳಿದ ಸುಳ್ಳೆ ಆದಿಯಲ್ಲಿ ಸುಳ್ಳುಗಾರ ತಾನೆ, ಸುಳ್ಳುಗಾರ ತಾನೆ ಅವನು. ಏನ ಅವಾಗ ನೀನೇ ಅಯ್ಯೋ ದೇವ್ರು ಹೇಳ್ತಾನೆ, ನೀ ತಿಂದ್ರೆ ದೇವ್ರ ತರ ಆಗ್ಬಿಡ್ತೀಯ. ಏನ್ ಆಸೆ ಆಯ್ತು ಅವಳಿಗೆ, ದೇವ್ರ ಬಂದು ನಮ್ಮ ಹತ್ರ ನಾನೇ ದೇವ್ರ ತರ ಆಗ್ಬಿಡ್ತಿದ್ದ. ಅವಳು ತಗೊಂಡು ಪಾಪ ಇದ್ದಂತ ಜೊತೆ ಆದಾಮನ ಹೋಗ್ಬಿಟ್ರು, ಇಬ್ರು ದೇವರಾಗ್ಬಿಟ್ರು. ಅದಕ್ಕೇನಾಗ್ಬಿಟ್ರು, ಬಚ್ಚಿಕೊಂಡ್ರು ದೇವರಿಂದ. ಇವತ್ತವರೆಗೂ ಬಚ್ಚಿಕೊಂತಾರೆ. ಒಳ್ಳೆ ಟ್ರಾಜಿಡಿ ಇಸಂತೆ. ಎಂತ ದುಃಖಕರವಾದ ಕಾರ್ಯ. ಸೈತಾನ ಹೇಳಿದಂತ ಸುಳ್ಳಿಗೆ ಅವರು ಒಪ್ಪಿಸ್ಕೊಟ್ರು. ಆತನು ಕೊಲೆಗಾರನಾಗಿದ್ದಾನೆ, ಆತನು ಕೊಲೆಗಾರನು ಸುಳ್ಳುಗಾರನು ಆಗಿದ್ದಾನೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಮನ್ಸಲ್ಲಿ ಬಂದು ಏನೋ ಸುಳ್ಳು ಹೇಳ್ತಾ ಇದ್ರೆ ಅದಕ್ಕೆ ನಾವು ಕೇಳ್ಕೊಂಡಿರ್ಬಾರ್ದು. ನೀನ್ ಸರಿ ಇಲ್ಲ, ನೀನ್ ಉದ್ಧಾರ ಆಗಲ್ಲ, ನೀನ್ ಹಿಂಗೇ ಇರ್ತೀಯ, ಹಂಗೇ ಇರ್ತೀವಿ ನಾವು. ಅಪ್ಪಳಪ್ಪ ಸಾತಾನೆ, ನಾನು ಏಸಪ್ಪನ ಮಗಳು, ನಾನು ಮುಂದೆ ಹೋಗ್ತೀನಿ ಅಂದ್ರೆ ಹಾಲೆಲೂಯಾ. ಅದು ಬೇರೆ ನಮ್ಗೆ ಅನೇಕ ನಾವು ಹಂಗೆ ಇದೀವಿ. ನಮ್ಮ ಹತ್ರ ಒಂದು ಸೆಲ್ಫ್ ಪಿಟಿ, ನಾನಿಷ್ಟೇ ನನ್ ಕೇಳಾಗಲ್ಲ ಆಗಲ್ಲ. ಅಲ್ಲ, ನಾನು ಏಸಪ್ಪನ ಕೇಳ ಆಗತ್ತಲ್ಲ. ನೀನು ಒಪ್ಪಿಸ್ಕೊಟ್ರೆ ಸಾಕಲ್ಲ, ಸೈತಾನ್ಗೆ ಒಪ್ಪಿಸ್ಕೊಡ್ತಾ ಇದೆಯಲ್ಲ. ಸೈತಾನ ಹೇಳುವಂತ ಸುಳ್ಳಿಗೆ ನಾವು ಮಾನ್ಯತೆ ಕೊಡಬಾರ್ದು ಪ್ರಿಯ. ನಾವು ಒಪ್ಪಿಸ್ಕೊಡುವುದಾದ್ರೆ ಸುಳ್ಳಿಗೆ ನಮ್ಮನ್ನ ಆತನ ಏನ್ ಮಾಡ್ತಾನೆ? ನಾಶ ಮಾಡ್ತಾನೆ, ಕೊಲೆ ಮಾಡ್ತಾನೆ. ನಾವು ಆಮೇಲೆ ನಿತ್ಯ ನರಕಕ್ಕೆ ಹೋಗಂಗೆ ಮಾಡ್ಬಿಡ್ತಾನೆ. ನಾಲ್ಕನೇದಾಗ ಆತನೇನಾಗಿದ್ದಾನೆ? 1 ಪೇತ್ರ 5:8 ಸ್ವಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ಹುಡುಕುತ್ತಾ ತಿರುಗುತ್ತಾನೆ. ಈಸ್ ಅ ರೋರಿಂಗ್ ಲಯನ್. ಆತನು ಗರ್ಜಿಸುವ ಸಿಂಹವಾಗಿದ್ದಾನೆ. ಗರ್ಜಿಸುವ ಸಿಂಹವಾಗಿದ್ದಾನೆ ಅಂದ್ರೆ ನನ್ನೇಸಪ್ಪ ಯುದಾದ ಸಿಂಹನು. ಈಸ್ ಅ ಲಯನ್ ಆಫ್ ಜುಡಾ. ಆತನ ನೊಂದಿಗಿದ್ದಾನಲ್ಲ. ಅವ್ರಿಗೆ ಜಗಳ ಮಾಡ್ಕೊಂಡು ಅದು ಮಾಡ್ತೀರೇನ್ರಿ? ನಾವು ಮಾಡೋದೇ ಇಲ್ಲ. ನಾನ್ ಮಾಡಕ್ ಹೋಗ್ತೀನಿ, ನಾನೇನು ಮಾಡಕ್ಕಾಗಲ್ಲ. ಒಂದೇ ಓಡೋದು ಜೋಕಿ ನಾವು. Satan is mighty but my God is almighty. ಅದಕ್ಕೆ ನಾವು ಸೈತಾನ್ ಅಂತ ತಿಳ್ಕೋಬೇಕು. ಅನೇಕ ನಾವು ಸೈತಾನ್ ಅಂಡರ್ಎಸ್ಟಿಮೇಟ್ ಮಾಡೋದಕ್ಕೋಸ್ಕರ ವಿಶ್ವಾಸಿಗಳು ಜೈಲ ಜೀವಿಸಕ್ಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ಲ? ತಿಳ್ಕೋಬೇಕು ಚೆನ್ನಾಗಿ. ಅಲ್ಲೇ ಆತನ ಹೊಡಿಬೇಕಂದ್ರೆ ನಮ್ಗೆ ಏಸಪ್ಪನೇ ಬೇಕು. ಆತನು ಏನಾಗಿದ್ದಾನೆ ಅಂತ ಹೇಳಿದೆ. ಮೊದಲೇ ಹೇಳಿದ ನಾನು ದೂರುಗಾರನು, ಎರಡನೇದಾಗಿ ಆತನು ಶೋಧಕನು, ಮೂರನೇದಾಗಿ ಕೊಲೆಗಾರನು ಮತ್ತೆ ಸುಳ್ಳುಗಾರನು, ನಾಲ್ಕನೇದಾಗಿ ರಚಿಸುವ ಸಿಂಹವಾಗಿದ್ದಾನೆ. ಚೆನ್ನಾಗಿ ನಾವು ಆತನ ಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಆತನನ್ನ ಸೋಲಿಸಬಹುದು, ಆತನ ನಮ್ಮನ್ನು ಸೋಲ್ಸಕ್ಕಾಗಲ್ಲ. ಆಮೇಲೆ ಅದಕ್ಕೆ ಸೈತಾನ ಚೆನ್ನಾಗಿ ತಿಳ್ಕೋಬೇಕು. ಅದಕ್ಕೆ ನಾನು ಯಾವಾಗಲೇ ಯೋಚನೆ ಬರುತ್ತೆ, ತಪ್ಪಾಗ ಅಂತ ಯೋಚನೆಗಳು, ತಪ್ಪಾಗಿ ಮಾತಾಡ್ತೀವಿ, ಕೆಟ್ಟದಾಗಿ ನಾವು ಯೋಚನೆ ಮಾಡ್ತೀವಿ, ಕೆಟ್ಟದಾಗಿ ನಡ್ಕೋತೀವಿ ಅಂದ್ರೆ ಚೆನ್ನಾಗಿ ತಿಳ್ಕೊಬಿಡಿ, ಸೈತಾನ ನಿಮ್ಮನ್ನ ಶೋಧನೆ ಮಾಡ್ತಾ ಇದ್ದಾನೆ. ಅದಕ್ಕೆ ನೀವು ಒಪ್ಪಿಸ್ಕೊಟ್ಬಿಟ್ರೆ ನೀವು
ನೀವು ಜಗದ ಜೀವಿತ ನಡೆಸಕ್ ಆಗೋದೇ ಇಲ್ಲ ಪ್ರಿಯರೇ. ಆದ್ರೆ ಏಸಪ್ಪನ ಕೃಪೆ, ನಮ್ಮ ಏಸಪ್ಪ ಎಷ್ಟು ಒಳ್ಳೆಯವರು, ಪ್ರೀತಿ ಸ್ವರೂಪನಂದ್ರೆ ನಮ್ಮನ್ನು ಕರಿತಾನೇ ಇರ್ತಾನೆ, ಬೇಡ ಮಗನೇ ಬೇಡ ಮಗಳೇ ಅಂತ. ನಾವು ಆತನಿಗೆ ಒಪ್ಪಿಸ್ಕೊಡ್ರೆ, ಸೈತಾನಿಗೆ ಒಪ್ಪಿಸ್ಕೊಟ್ರೆ ನಾವು ನಾಶವಾಗ್ತೇವೆ ಪ್ರಿಯರೇ. ನಾವು ಜಗದ ಜೀವಿತ ನಡೆಸಕ್ಕೆ ಆಗೋದಿಲ್ಲ. ಮೊದಲಾಗಿ ನಾನು ಹೇಳಿದೆ, ನಾವು ಜಯ ಜೀವಿತ ನಡೆಸ್ಬೇಕಂದ್ರೆ ಮೊದಲಾಗಿ ಏನ್ ತಿಳ್ಕೊಬೇಕು, ನಾವು ನಮ್ಮ ವೈರಿ ಯಾರಂತ ತಿಳ್ಕೊಳ್ಬೇಕು. ಎರಡನೇದ ಎಫೆಸ 6:13-17 ಓದಿವಿ ಯಾರಾದ್ರೂ. ಎಫಿಷಿಯನ್ಸ್ ಚಾಪ್ಟರ್ 6 verse 13-17. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕೆಂತ ಎಲ್ಲವನ್ನೂ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾವವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನಮ್ಮ ವೈರಿ ಯಾರು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಎರಡನೇದಾಗಿ ನಾವು ಆ ವೈರಿಯನ್ನ ರೆಸಿಸ್ಟ್ ಮಾಡಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಗಳು ಯಾವುದು ಅಂತ ತಿಳ್ಕೊಬೇಕು, ಸಾಧನಗಳು ಯಾವುದು ಅಂತ ತಿಳ್ಕೊಬೇಕು, ಆಯುಧಗಳು ಯಾವುದು ಅಂತ ತಿಳ್ಕೊಳ್ಬೇಕು ಅಲ್ವಾ. ಯಾವ ತರ ಇರ್ತಾನೋ ವೈರಿ, ಆ ಒಂದು ವೈರಿಗೆ ತಕ್ಕ ಹಾಗೆ ಆಯುಧಗಳಿರ್ಬೇಕು. ಅರ್ಥ ಆಗ್ತಾ ಇರೋದು ಅಲ್ವಾ. ವೈರಿ ಇವಾಗ ಅಷ್ಟು ಬಲವುಳ್ಳವನಲ್ಲ ಅಂದ್ರೆ ಅಷ್ಟು ನಮಗೆ ಹೇಗೆ ಪಾಠಿಸೋ ಏನ್ ಬೇಡ ತಾನೇ, ಸಾಯಿಸಕ್ಕೆ ಅವನ ಬಲ ಇಲ್ಲ. ಆದ್ರೆ ತುಂಬಾ ಬಲವುಳ್ಳವನಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಆಯುಧ ಬೇಕು. ಆಯುಧವನ್ನೇ ಯೇಸು ಕ್ರಿಸ್ತನು ಪೌಳ ಮೂಲಕವಾಗಿ ಎಷ್ಟು ಚೆನ್ನಾಗಿ ಹೇಳಿದ ಅಂದ್ರೆ, ಎಕ್ವಿಪ್ ವಿತ್ ಗಾಡ್ಸ್ ಆರ್ಮರ್. ನಾವು ಆ ಒಂದು ದೇವರ ಆ ಸರ್ವಾಯುಧಗಳನ್ನ ಧರಿಸಿಕೊಂಡವರಾಗಿರ್ಬೇಕು. ಎರಡು ಮಾಡ್ಬೇಕು ಪ್ರಿಯರೇ, ಡಿಫೆನ್ಸ್ ಅಂಡ್ ಅಫೆನ್ಸ್. ಅಂದ್ರೆ ನಮ್ಮನ್ನ ನಾವು ಕಾಯ್ಕೊಳ್ಬೇಕು, ಸೈತಾನ್ ಸಹ ಹೋರಾಟ ಮಾಡ್ಬೇಕು. ಎರಡು ಮಾಡ್ಬೇಕು, ನಮ್ಮನ್ನ ಕಾಯ್ಕೊಳ್ಬೇಕು, ಅವನ ವಿರುದ್ಧವಾಗಿ ಹೋರಾಟ ಮಾಡ್ಬೇಕು. ಇವೆರಡಕ್ಕೂ ಬೇಕಾದಂತ ಒಂದು ಆಯುಧಗಳನ್ನ ಹೇಳಲ್ಪಟ್ಟಿದೆ. ನಾನು ಹೇಳಿದ್ದೀನಿ ಆಲ್ರೆಡಿ, ನಿಮ್ಗೆ ಹೇಳ್ತೀನಿ ಮತ್ತೊಂದಾವರ್ತಿ. ಗಲೇಷಿಯನ್ಸ್ 2:20 ನೋಡ್ತೀವಿ. ಗಲಾತ್ಯರ ಪತ್ರಿಕೆ 2:20 ಆಗ ಓದಿದ್ದೇವೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನೇನ ನಂಬಿಕೆ ಅಂದರೆ, ಮೊಟ್ಟ ಮೊದಲನೇದಾಗಿ ನಂಬಿಕೆ ಬೇಕು ಪ್ರಿಯ. ನಾವು ಸೈತಾನ ಎದುರಿಸಬೇಕಾದ್ರೆ ಯೇಸು ಕ್ರಿಸ್ತನ ಮೇಲೆ ನಮಗೆ ನಂಬಿಕೆ ಬೇಕು. ಆ ನಂಬಿಕೆ ಪ್ರತಿದಿನದ ನಂಬಿಕೆ ಬೇಕು. ನಾನು 10 ವರ್ಷ 20 ವರ್ಷ ಮುಂಚೆ ರಕ್ಷಣೆಗೆ ಬಂದಾಗಿದ್ದಂತ ನಂಬಿಕೆ ಅಲ್ಲ. ನಮ್ಮ ನಂಬಿಕೆ ಗ್ರೋ ಆಗಿರ್ಬೇಕು. ನಂಬಿಕೆ ಏನಾಗಬೇಕು, ಬೆಳಿಬೇಕು ಪ್ರಿಯ. ಅನ್ಫಾರ್ಚುನೇಟ್ಲಿ ದುಃಖಕರವಾದ ಕಾರ್ಯ ಏನ್ ಗೊತ್ತಾ, ನಾವು ಬೆಳೀತಾ ಬೆಳೀತಾ ಯೇಸಪ್ಪನ ಹತ್ರ ವರ್ಷ ವರ್ಷ ಆಗ್ತಾ ಆಗ್ತಾ ನಾವು ನಂಬಿಕೆ ಹಿಂದೆ ಹೋಗುತ್ತೆ ಎಷ್ಟೋ ಸಾರಿ. ಅವಾಗಿರಂತ ನಂಬಿಕೆ ಇವಾಗಿರೋದು ನಮ್ಗೆ. ನಾವು ರಕ್ಷಣೆಗೆ ಬಂದಾಗ ಎಷ್ಟು ಜೋಸಾಗಿ ಎಷ್ಟು ಸಂತೋಷದ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿರ್ತೇವೆ, ಎಷ್ಟು ಓಟಗಳು ನಾವು ಅನ್ವಯಿಸುತ್ತೇವೆ ಗೊತ್ತಾ. ನಮ್ಗೆ ಎಷ್ಟು ಓಟಗಳಿರ್ತವೆ. ನಮ್ಗೆ ಯೇಸಪ್ಪನ ಬರಕ್ಕೆ ಎಷ್ಟೋ ಓಟಗಳಿದ್ರು ಸಹ ನಾವು ಯೇಸಪ್ಪನ ನಂಬಿ ಬಂದಿರ್ತೇವೆ. ಆದ್ರೆ ಹೋಗ್ತಾ 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 ಆ ನಂಬಿಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಹೋಗ್ಬಾರ್ದು. ನಾವು ಸೈತಾನ ಎದುರಿಸಬೇಕಂದ್ರೆ ನಮಗೆ ಯೇಸು ಕ್ರಿಸ್ತನ ಮೇಲೆ ಅಧಿಕವಾದ ನಂಬಿಕೆ ಇರಬೇಕು ಪ್ರಿಯ. ಎರಡನೇದಾಗಿ ನಾವಿಲ್ಲಿ ನೋಡ್ತೇವೆ ಶಿರಸ್ತ್ರಾಣ, ಹೆಲ್ಮೆಟ್. ನಮ್ಮ ಒಂದು ಮನಸ್ಸುಗಳನ್ನ ಪರಿಶುದ್ಧಾತ್ಮನು ಕಂಟ್ರೋಲ್ ಮಾಡುವ ಹಾಗೆ ನಮ್ಮನ್ನು ನಾವು ಕೊಡ್ಬೇಕು. ಇಟ್ಸ್ ಎಲಿಮೆಂಟ್ ಆಫ್ ಸ್ಯಾಲ್ವೇಷನ್. ನಾವು ಆ ರಕ್ಷಣೆ ಇದ್ದೇವೆ ಅಂದ್ರೆ ನಮ್ಮ ಮನಸ್ಸುಗಳನ್ನ ಪರಿಶುದ್ಧಾತ್ಮಕ್ಕೆ ಯಾವಾಗಲೂ ಒಪ್ಪಿಸ್ಕೊಡ್ಬೇಕು. ನಾವು ಮರ್ತೋಬಾರ್ದು ನಾವೇನಾಗಿದ್ದೇವೆ, ರಕ್ಷಿಸಲ್ಪಟ್ಟಿದ್ದೇವೆ ಅಂತ. ನಾವೆಲ್ಲೇ ಇದ್ವಿ, ವಿ ಆರ್ ಇನ್ ಮಾರ್ಕೆಟ್ ಪ್ಲೇಸ್, ಯು ಆರ್ ಇನ್ ಆಫೀಸ್, ಯು ಆರ್ ಇನ್ ಕಾಲೇಜ್, ಯು ಆರ್ ಇನ್ ಸ್ಕೂಲ್. ಡೋಂಟ್ ಫರ್ಗೆಟ್ ಯುವರ್ ಐಡೆಂಟಿಟಿ ದಟ್ ಯು ಆರ್ ಅ ಸೇವ್ಡ್ ಪರ್ಸನ್. ನಾವು ರಕ್ಷಿಸಲ್ಪಟ್ಟವರು ಅಂತ ನಾವು ಮರಿಲೇಬಾರದು ಪ್ರಿಯ. ನಾವ್ ಎಂತ ಗುಂಪಿನಲ್ಲಿ ಇದ್ರು ಸರಿನೇ, ಅಲ್ಲಿ 1000 ಜನ ಇರ್ಲಿ, ಅನ್ಯರೇ ಇರ್ಲಿ, ಯಾರೇ ಇರ್ಲಿ, ನಾನ್ ಮರಿಬಾರ್ದು ನಾನು ರಕ್ಷಿಸಲ್ಪಟ್ಟವಳು ಎಂದು. ನನ್ನ ಮನಸ್ಸು ಯಾವಾಗಲೂ ಪರಿಶುದ್ಧಾತ್ಮ ಕಂಟ್ರೋಲ್ ಮಾಡಬೇಕು ಪ್ರಿಯರೇ. ಶಿರಸ್ನಾನ, ರಕ್ಷಣೆ ಎಂಬ ಶಿರಸ್ನಾನ ನೋಡ್ತೇವೆ. ಇಟ್ಸ್ ಹೆಲ್ಮೆಟ್ ಆಫ್ ಸ್ಯಾಲ್ವೇಷನ್. ಈ ಒಂದು ಆರ್ಮರ್ ಆಫ್ ಗಾಡ್ ಅಲ್ಲಿ ಸರ್ವಾಯುಧಗಳು ನೋಡುವುದಾದ್ರೆ ಯೇಸು ಕ್ರಿಸ್ತನ ಚಿತ್ರಣ ಇದೆ ಪ್ರಿಯರೇ. ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಯೇಸು ಕ್ರಿಸ್ತನ ಚಿತ್ರಣ ಅಲ್ಲಿದೆ. ಯೋಹಾನ 14:6 ಹೇಳ್ತದೆ ಏನಂತ ಗೊತ್ತೊಂದು, ನಾನೇ ಈಸ್ ಅ ಟ್ರೂತ್ ಅಲ್ವಾ. ಆ ಸತ್ಯ ಇರೋದು ನಮ್ಮಲ್ಲಿರ್ಬೇಕು. ನಾವು ಸುಳ್ಳಾಡ್ತಾನೇ ಇದ್ರೆ
ನಾವು ಸೈತಾನ ಗೆಲ್ಲಕ್ಕಾಗಲ್ಲ. ಸೈತಾನ ವಿರುದ್ಧವಾಗಿ ನಾವು ಬೇಕಾದಂತ ಸಾಧನೆ ಏನು? ಸತ್ಯ, ನಂಬಿಕೆ, ರಕ್ಷಣೆ ಎಂಬ ಒಂದು ಶಿರಸ್ತ್ರಾಣ. 4ನೇದಾಗಿ 2 ಕೊರಿಂಥ 5:21 ಏನ್ ಹೇಳ್ತದೆ? ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿ. ನಾವೇನಾಗಿದ್ದೇವೆ? ನೀತಿವಂತರಾಗಿದ್ದೇವೆ, ರೈಚಸ್ನೆಸ್. 4ನೇದಾಗಿ ನಾನು ಸೈತಾನ ಎದುರಿಸ್ಬೇಕಂದ್ರೆ ನನಗೆ ಬೇಕಾದ ಆಗಿದೆ ಏನು ಗೊತ್ತಾ? ನೀತಿ. ಎಲ್ಲಿ? ಅದಕ್ಕೆ ನಾನು ಯಾವಾಗಲೂ ಹೇಳ್ಕೊಂಡು ನಾನು ಯೇಸು ಕ್ರಿಸ್ತ ನಾನು ನೀತಿವಂತರಾಗಿದ್ದೇನೆ, ನಾನು ಪಾಪಿ ಆಗಿದ್ದೇನೆ ಅಂತ ಅಂತಾನೆ ಇದ್ರೆ ಪಾಪ ಮಾಡ್ತಾನೆ ಇರ್ತೀನಿ. ಸೈತಾನ ಕರೆಕ್ಟ್ ಮಗಳಿಗೆ ಯಾರು ಸಿನ್ನರ್ ಅಂತ ಯಾರು ಹೇಳಕ್ಕೆ? ನಾನು ಏಸಪ್ಪ ಪರಿಶುದ್ಧವಾದ ರಕ್ತದಿಂದ ನಾನು ನೀತಿವಂತನಾಗಿ ಮಾಡ್ತಾನೆ. ಐ ಆಮ್ ರೈಚಸ್ ಇನ್ ಕ್ರೈಸ್ಟ್ ಜೀಸಸ್. ಆವಾಗ ಏನ್ ಮಾಡ್ತಾನೆ ಅವನು? ಓಡೋ ಹೋಗ್ತಾನೆ. 5ನೇದಾಗಿ ಎಫೆಸ 2:14 ಓದಿ ಹೇಳೋದೊಬ್ರಿ ರಚನಾ. ಎಫೆಸ 2:14 ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ. ನಾವು ಆರಾಧಿಸುವಂತ ಸೇವಿಸುವಂತ ದೇವರು ಸಮಾಧಾನ ಪ್ರಭುವಾಗಿದ್ದಾನೆ. ಸೈತಾನ ಎದುರಿಸ್ಬೇಕಂದ್ರೆ ನಮ್ಗೆ ಸಮಾಧಾನ ಬೇಕು. ಯಾವ ಸಮಾಧಾನ? ನನ್ನ ಒಳಗಡೆ ಸಮಾಧಾನ ಇರಬೇಕು. ಅಕ್ಕಪಕ್ಕ ಏನೇ ನಡೆದ್ರು ನನ್ನ ಸಮಾಧಾನ ಹೋಗ್ಬಾರ್ದು. ಹಲ್ಲೆಲೂಯಾ. ನಮ್ಮ ಕ್ಯಾತಿನವ್ರ ಹಸ್ಬೆಂಡ್ ಹಂಗೆ ಇದ್ದು ಎಷ್ಟು ಸಮಾಧಾನ ಇರ್ತಾ ಇದ್ರಂದ್ರೆ ಅನೇಕರಿಗೆ ಗೊತ್ತಿರ್ಬೋದು. ನಿಮಗೆ ಏನೇ ಆಗ್ಲಿ ಅವ್ರು ಏನು ಚಿಂತೆ ಮಾಡ್ತಾರೆ, ಏನು ಗಡಿಬಿಡಿ ಆಗ್ತಾ ಇಲ್ಲ, ಏನೇ ಆಗ್ತಾ ಇದ್ರು ಗಡಗಡ ನಾವೇ ಆಟ ಮಾಡ್ತಾ ಇದ್ರು, ಮಾಡ್ತಾ ಇದ್ರು, ಸೈಲೆಂಟ್ ಆಗಿರ್ತಾ ಇದ್ರು. ಯಾಕೆ ಹೇಳಿ? ಸಮಾಧಾನ ಪ್ರಭು ನಮ್ಮ ಒಳಗಡೆ ಇದ್ದ ಚೆನ್ನಾಗಿ ತಿಳ್ಕೊಳ್ಬೇಕು. ಅಕ್ಕಪಕ್ಕ ಆಗೋ ಗಡಿಬಿಡಿಗೆ ನಾವೇ ಟೆನ್ಷನ್ ಆಗುತ್ತೀವಿ. ನಾನು ಸೇರಿ ಹೇಳ್ತೀನಿ, ಸಮಾಧಾನ ಇದ್ರೆ ಆ ಸಮಾಧಾನ ಕೆಲಸ ಬರ್ಬೇಕಾದ ಸೈತಾನ ಆಗಲ್ಲಪ್ಪ. ಮತ್ತೊಂದು ಉದಾಹರಣೆ ಹೇಳಲೇಬೇಕು. ಜೇಕಬನ ಸೈಲೆಂಟ್ ಆಗಿದ್ದಾರೆ, ಏನಾನ ಮಾಡ್ತಾನೆ. ಸಮಾಧಾನ ನೋಡಿದ್ದೀನಿ ನನಗೆ. ಐ ಹ್ಯಾವ್ ಸೀನ್ ದ ಪೀಸ್ ಆಫ್ ಮೈಂಡ್ ಇನ್ ಹಿಮ್. ಆ ಸಮಾಧಾನ ನನ್ನೆಲ್ಲ ನೋಡಿದ್ದೀನಿ. ಸುಮ್ಮನೆ ಅದು ತುಂಬಾ ಕಷ್ಟ. ಅದಿರ್ಬೇಕು ನಮ್ಮಲ್ಲಿ. ಅವಾಗಲೇ ಸೈತಾನ ಓಡುತ್ತಾನೆ. ನಾನೇ ಗಡಿಬಿಡಿ ಆದ್ರೆ ಅದು ನಾನೇ ಆ ಸಮಾಧಾನ ಕಳ್ಕೋಬಾರ್ದು. 5ನೇದ 5 6 7 8 ಕಟ್ಟಾಗ ಒಂದ್ ಏನೇ ಇದೆ ನಾನು ಆ ಸರ್ವಾಯುಧ ಏನಿರ್ಬೇಕು? ನಮ್ಮ ಸರ್ವಾಯುಧ ನಂಬಿಕೆ, ರಕ್ಷಣೆ ಎಂಬ ಶಿರಾಸ್ತ್ರ, ಹೆಲ್ಮೆಟ್, ಸತ್ಯ, ನೀತಿ, ಸಮಾಧಾನ. ಲಾಸ್ಟ್ ನಾಟ್ ಲಾಸ್ಟ್ ನಂತರ ಲೂಕ 2:30 ಹೇಳ್ತಾರೆ, ರಕ್ಷಣೆ. ನೀವು ನೇಮಿಸಿರುವ ರಕ್ಷಣೆ ನಾನು ಕಣ್ಣಾರೆ ಕಂಡೇನು ಅಂತ ಹೇಳ್ತಾರಲ್ಲ, ಅಲ್ಲಿ ಸಿಮಿಯೋನ್ ಹೇಳ್ತಾನೆ ಯೇಸು ನೋಡಿ. ಆ ರಕ್ಷಣೆಯಲ್ಲಿ ನಾವು ದೃಢವಾಗಿರ್ಬೇಕು. ನಾನು ಅವಾಗ ಹೇಳ್ದಂಗೆ ಕನ್ಫ್ಯೂಷನ್ ಇರಬಾರ್ದು. ಓಕೆ, ಲಿಸನ್ ಟು ಮೀ ಕೇಳ್ತೀನಿ. ನನಗೆ ಕನ್ಫ್ಯೂಷನ್ ಇಲ್ವಾ ರಕ್ಷಣೆ ಒಂದಿನ ಇಲ್ವಾ ಅಂತ? ಆ ಕನ್ಫ್ಯೂಷನ್ ಬಂದ್ಬಿಟ್ರೆ ಸೈತಾನ ಬಂದ್ಬಿಡ್ತಾನೆ, ನಮ್ಮನ್ನ ಸೋಲ್ಸ್ಬಿಡ್ತಾನೆ. ನನಗೆ ಕನ್ಫ್ಯೂಷನ್ ಇರಬಾರ್ದು. ಅನೇಕನ ಕೇಳಿದ್ದೀನಿ ಪ್ರಿಯ, ನಾ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ನಾವು ಸುವಾರ್ಥ ಹೋಗ್ಬೇಕಾದ್ರೆ 2 ಪ್ರಶ್ನೆ ಕೇಳ್ತೀವಿ. ಓಕೆನಾ? ನಾವು ಒಂದಿನ ಕಲ್ತ್ಕೊಂಡಿದ್ವಿ ಹೇಳ್ತಾರನ್ನ, ಅದ್ರಲ್ಲಿ ನಾವು ಕಲ್ತ್ಕೊಂಡಿದ್ದು ಆ ಆರ್ಗನೈಸೇಷನ್ ಅಲ್ಲಿ. ಒಂದು ಪ್ರಶ್ನೆ ಏನ್ ಕೇಳ್ತೀವಿ? ಎಲ್ರಿಗೂ ಗೊತ್ತು, ಹುಟ್ಟಿದ ಮೇಲೆ ನಾವು ಸಾಯ್ಲೇಬೇಕು, ಮರಣ ಬಂದೇ ಬರ್ತದೆ ಅಲ್ವಾ? ನಾವೆಲ್ಲರೂ ಸಾಯ್ಬೇಕು, ಎಲ್ರಿಗೂ ಗೊತ್ತು ಅಂತ ಹೇಳ್ಬೇಕು. ಸತ್ತೋದ್ರೆ ಹೋಗ್ಬಿಡ್ತಾರಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಪಾಲಿಶ್ ಆಗಿ ಹೇಳ್ಬೇಕು. ನೀವು ಸತ್ತೋಗ್ಬಿಟ್ರೆ ಎಲ್ಲಿ ಸತ್ತೋಗ್ತಾರಲ್ವಾ, ಹುಟ್ಟಿದ್ರೆ ಸಾಯ್ಬೇಕಲ್ವಾ ಅಂತೆಲ್ಲ ಹೇಳ್ಬಿಟ್ಟು, ಇವತ್ತು ನೀವು ರಾತ್ರಿ ಸತ್ರ ನಿಮ್ಮ ಆತ್ಮ ಎಲ್ಲೋಗತ್ತೆ ಅಂತ ಕೇಳಿ. ಅವಿಶ್ವಾಸಿಗಳು ಗೊತ್ತೇ ಇಲ್ಲ. ಕೆಲವು ವೈಕುಂಠಕ್ಕೆ ಹೋಗುತ್ತೆ, ಕೆಲವರು ತಿರುಗಿ ಬರ್ತೀವಿ. ಕ್ರಿಶ್ಚಿಯನ್ಸ್ ಅಂತ ಗೊತ್ತಾ? ಪರಲೋಕ ಅನೇಕರು ಗೊತ್ತೇ ಇಲ್ಲ. ಅನೇಕರು ನಮ್ಮ ಫಾದರ್ ಹೇಳಿದ್ರೆ ನಾವು ಹೋಗ್ತೀವಿ. ಫಾದರ್ ಯಾರು ಗೊತ್ತಾ? ಕ್ರಿಸ್ಟ್. ಕೆಲವರು ಗೊತ್ತಿಲ್ಲ, ಕೆಲವರು ಪರಲೋಕ ಅಂತ. ವಿಶ್ವಾಸಿಗಳು ಅಷ್ಟೇ. ಏನೇ ಪ್ರಶ್ನೆ? ಪರಲೋಕ ಹೋಗ್ತೀವಿ ಅಂದವ್ರು ಮಾತ್ರ 2ನೇ ಕ್ವಶ್ನೆ. ಓಕೆನಾ? ಪ್ರಶ್ನೆ, ನೀ ಪರಲೋಕಕ್ಕೆ ಹೋದ್ರೆ ಪರಲೋಕ ಯಾರಿರ್ತಾರೆ? ಯೇಸು ಕ್ರಿಸ್ತರು ಇರ್ತಾನೆ, ಅದು ದೇವರ ಸ್ಥಾನ. ಆತನು ನಿಮ್ಮನ್ನ ಬಾಗಿಲ ಹತ್ರ ನಿಲ್ಸ್ಬಿಟ್ಟು, ನಾನು ಯಾಕೆ ನನ್ನ ಪರಲೋಕದಲ್ಲಿ ಬಿಡ್ಬೇಕು ಅಂದ್ರೆ ನಿನ್ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಆವಾಗ ಕಣ್ಕೊಂಡ್ಬಿಡ್ತಾರೆ. ಏನ್ ಸಿಸ್ಟರ್, ನಾನು ಎಷ್ಟು ಒಳ್ಳೇದ್ ಮಾಡಿದ್ದೀನಿ ಗೊತ್ತಾ? ನಾನು ಒಳ್ಳೆಯವನಾಗಿದ್ದೀನಿ. ನಾನು ಸಭೆಗೆ ಹೋಗ್ತಾ ಇದ್ದೀನಿ, ನಾನು ಕಾಲಿಗೆ ಹೋಗ್ತೀನಿ, ನಾನು ದಶಭಾಗಕ್ಕೆ ಹೋಗ್ತೀನಿ, ನಾನು ಯಾರಿಗೂ ಸುಳ್ಳು ಹೇಳಲ್ಲ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ನಾನು ಯಾರಿಗೂ ನೋಯಿಸಿಲ್ಲ,
ನಾನು ಹೋಗ್ತೀನಿ ಪರಲೋಕಕ್ಕೆ ಅಂತಾರ ಆ ಸಿಸ್ಟ್ರು. ಅದು ಹೋಗ್ಬಿಡ್ತೀನಿ ಪರಲೋಕಕ್ಕೆ. ಪರಲೋಕ ಹೋಗ್ಬೇಕಂದ್ರೆ ಯೋಗ್ಯತೆ ಅಲ್ವಾ? ಆ ಯೋಗ್ಯತೆ ನಾವು ಕೇಳ್ತೀವಿ ಆ ಪ್ರಶ್ನೆ, ಅವ್ರಿಗೆ ಗೊತ್ತೇ ಆಗಲ್ಲ. ಯಾಕೆ ಹೇಳಿ? ಯೇಸಪ್ಪನಲ್ಲಿರುವಂತ ವಿಶ್ವಾಸಿಗಳಿಗೆ ಚೆನ್ನಾಗಿ ಗೊತ್ತಿರಬೇಕು ನಾನು ವಿಶ್ವಾಸದಲ್ಲಿ ಅಂದ್ರೆ ರಕ್ಷಣೆ ಇದ್ದೇನೆ ಅಂತ. ಅದಕ್ಕೆ ಇಂಗ್ಲಿಷ್ ಚೆನ್ನಾಗಿ ಹೇಳ್ತಾರೆ, ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್. ನನಗೆ ರಕ್ಷಣೆ ಇದೆ ಎಂಬ ಭರವಸೆ ನನಗಿರ್ಬೇಕು. ಅಲ್ಲಯ್ಯ, ಭರವಸೆ ಇರೋರೆಲ್ಲ ಹೇಳ್ತಾರೆ ಗೊತ್ತಾ, ನಾನು ಪರಲೋಕಕ್ಕೆ ಹೋಗ್ತೀನಿ ಯಾಕಂದ್ರೆ ನಾನು ಯೇಸು ಕ್ರಿಸ್ತನ ತಂದೆಯಾಗಿ ತೆಗೆದುಕೊಂಡಿದ್ದೇನೆ. ಯೋಹಾನ ಸುವಾರ್ತೆ 1:14 ಹೇಳುವಂತೆ ಯಾರೆಲ್ಲ ಯೇಸು ಕ್ರಿಸ್ತನ ನಂಬಿ ಅಂಗೀಕರಿಸಿಕೊಂಡ್ರೆ ಅವ್ರು ಏನ್ ಮಾಡ್ತಾರೆ? ದೇವರ ಮಕ್ಕಳಾಗ್ತಾರೆ. ನನ್ನ ಮಗಳು ನನ್ನ ಮಗ ನನ್ನ ಮನೆಗೆ ಬರ್ಬೇಕಂದ್ರೆ ಬಾಗಿಲು ತೆಗೆದು ಸಹ ತಟ್ಟಿ ಬರ್ಬೋದ ಅಮ್ಮ ಅಂತ ಕೇಳ್ತಾನ. ಹಲೋ, ಹಂಗೆ ಬರ್ತಾನೆ. ಅದು ಯೇಸಪ್ಪನಲ್ಲಾಗಿರುವಂತ ಮಕ್ಕಳಾಗಿದ್ರೆ, ರಕ್ಷಣೆ ಇರೋರಾಗಿದ್ರೆ ಪರಲೋಕ ನಂದೇ. ಆ ಭರವಸೆ ನಮ್ಗಿರ್ಬೇಕು ಪ್ರಿಯರ. ಅನೇಕ ಏನ್ ಗೊತ್ತೀವಿ, ಪಾಪ ಮಾಡ್ತಾ ಇದೀನಿ ಶಿಟ್ಟ ಅದಕ್ಕೆ ಡಾಕ್ಟರ್ ತಗೋಣ. ಹಲೋ, ಏನ್ರಿ ಪಾಪ ಮಾಡ್ಬೋದು ಡಾಕ್ಟರ್ ತಗೋಣ? ಅದು ಪಾಪ ಬಿಟ್ಟು ಹೋಗಿ ಡಾಕ್ಟರ್ ತಗೊಂಡ್ರೆ ಗಚ್ಚಿಲ್ಲ. ದಟ್ಸ್ ನಾಟ್ ರಾಂಗ್. ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಪಾಪ ಮಾಡ್ತಾ ಇದಕ್ಕೆ ತಗೋಣ ಅಂತ. ಮಾಡಿದೆ ಪಾಪ ಮಾಡಲ್ಲ ನಾನು ಪ್ರಿಯ ಆಂಟಿ, ನಾನು ಏಸಪ್ಪ ಇರ್ತೀನಿ ಆಂಟಿ, ಹೋಗ್ತೀನಿ ಡಾಕ್ಟರ್ ಅಂತ ಹೇಳ್ಬೇಕು. ನಾನು ಪಾಪ ಮಾಡೋದೇ ಇಲ್ಲ ಅಂತ ಹೇಳಕ್ಕೆ ಆಗೋದೇ ಇಲ್ಲ ಪ್ರಿಯರೇ, ಇನ್ಕ್ಲೂಡಿಂಗ್ ಮೀ. ಎಲ್ರು ಪಾಪ ಮಾಡ್ತಾನೆ ಇದ್ದೀವಿ. ಆದ್ರೂ ಸಹ ದೇವರ ಕೃಪೆ ನಮ್ಮನ್ನ ಶ್ರಮಿಸಿ ತಿರುಗಿ ಆತ ನೀತಿ ನಡೆಸ್ತಾ ಇದೆ. ಅದಕ್ಕೆ ಒಪ್ಪಿಸ್ಕೊಡಕ್ಕೆ ನಾವು ಬೇಕು ಡಾಕ್ಟರ್ ಗಟ್ಸು, ಒಪ್ಪಿಸ್ಕೊಡಬೇಕು ನಮ್ಗೆ ಧೈರ್ಯ. ಐದೇ ಸಾಕು, ಏಸಪ್ಪ ನಡ್ಕೊಂಡು ಹೋಗ್ತಾನೆ. ಅದಕ್ಕೆ ದಯವಿಟ್ಟು ಪ್ರಿಯರೇ, ನಾವು ಏಸಪ್ಪ ಮಕ್ಕಳಾಗಿರೋ ನಾವುಗಳು ವಿಶ್ವಾಸದಲ್ಲಿ ನಾವು ನಂಬಿಕೆಯಿಂದ ಇರಬೇಕು. ನಾವು ವಿಶ್ವಾಸದಲ್ಲಿ ನಾನು ರಕ್ಷಣೆ ಇದೆ ಅಂತ ನಂಬಿಕೆಯಿಂದ ಇರಬೇಕು. ರಕ್ಷಣೆ ಇರೋದೇ ಗೊತ್ತಿಲ್ಲ ಅಂದ್ರೆ ಪ್ರಯೋಜನ ಸಭೆಗೆ ಬರೋದು. ವಾಟ್ ಈಸ್ ದ ಪಾಯಿಂಟ್ ಇನ್ ಕಮಿಂಗ್ ಟು ಚರ್ಚ್ ವಿತೌಟ್ ಯು ನೋ ದಟ್ ಯು ಆರ್ ಇನ್ ಸಾಲ್ವೇಷನ್? ರಕ್ಷಣೆ ಇದ್ದೀನಿ ಅಂತಲೇ ಗೊತ್ತಿಲ್ಲ, ಅದಲ್ಲೇ ತಡಮಾಡ್ಕೊಂಡಿದ್ದೀರಿ. ಯಾಕೆ ಬರೋ ಸಭೆಗೆ? ಯಾರು ಕೇಳಿದ್ರು ವಿಶ್ವಾಸಿ ಮಕ್ಕಳು ಧೈರ್ಯವಾಗಿ ಹೇಳ್ಬೇಕು, ನಾನು ಏಸಪ್ಪನ ಮಗಳು, ನಾನು ಪರಲೋಕಕ್ಕೆ ಹೋಗೋದು. ಯಾಕಂದ್ರೆ ನನ್ನನ್ನು ಆತನು ತನ್ನ ಮಗಳಾಗಿ ಮಗನಾಗಿ ಮಾಡ್ಕೊಂಡಿದ್ದಾನೆ. ನನಗೆ ಬಿಟ್ಟು ಬೇರೆ ಯಾರು ಕೊಡ್ತಾರೆ ಪರಲೋಕನ? ಕೊಡಕ್ಕಾಗಲ್ಲ ಏಸಪ್ಪ, ಯಾರು ಕೊಡಕ್ಕಾಗ. ಕೊನೆಯದಾಗಿ ನಮ್ಗೆ ಬೇಕಾದಂತ ಒಂದು ಆಯುಧ ಏನಂದ್ರೆ ಯೋಹಾನ 1:14 ನಾವೇ ಹೇಳ್ಬಿಡ್ತೀವಿ. ಆ ವಾಕ್ಯವೆಂಬುವನು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಈ ವಾಕ್ಯ ನಮ್ಮ ಬಾಯಲ್ಲಿ ಇರಬೇಕು. ಈ ಬಾಯಿ ಕತ್ತಿಯಂತೆ. ವಾಕ್ಯ ಇಲ್ಲ ಅಂದ್ರೆ ಸೈತಾನ ನಾವೇನು ಮಾಡಕ್ಕಾಗಲ್ಲ. ಸೈತಾನ ಭಯ ಪಡೋದೇ ನಾವು ರಕ್ಷಣೆ ಇದ್ದೀವಿ ಅಂತ. ಸೈತಾನ ಭಯ ಪಡದೆ ಏಸಪ್ಪ ನಾಮದಿಂದ, ಸೈತಾನ ಭಯ ಪಡದೆ ವಾಕ್ಯದಲ್ಲಿ ಪ್ರಿಯ. ಅದಕ್ಕೆ ಅನೇಕ ಸೇವಕರು ಹೇಳೋದು ವಾಕ್ಯನ ಓದಿ ವಾಕ್ಯ ಭಯ ಮಾಡಿದ ಹೇಳಿ. ವಾಕ್ಯ ಎಂಬುದು ಈ ಬಾಯಿ ಕತ್ತಿಯಂತೆ ನಮ್ಗೆ. ಈ ವಾಕ್ಯನೇ ಆತನ ಸೋಡೋದು ಪ್ರಿಯ. ನೀವು ಬೇರೆ ಏನ್ ಮಾಡುವಲ್ಲ, ನಿಂಬೆ ಹಣ್ಣುಗಳ ಭಯಪಡಲ್ಲ. 100,000 ನಿಂಬೆ ಹಣ್ಣು ಕೊಟ್ಟರು ಭಯಪಡಲ್ಲ. ಏಸಪ್ಪನ ವಾಕ್ಯ ಹೇಳ ಸಾಕು, ಗಡಗಡ ನಡೀತಾನೆ. ನೀವು ನೋಡ್ಬೇಕು ಸೇವೆಯಲ್ಲಿ ಡೆಲಿವರೆನ್ಸ್ ಪ್ರೇಯರ್ ಮಾಡ್ತೀವಲ್ಲ, ನೀವು ನೋಡ್ಬೇಕು ಎಷ್ಟು ಆಶ್ಚರ್ಯ ಆಗತ್ತೆ ಗೊತ್ತಾ ಪ್ರಿಯರೇ. ಬರೀ ದೇವರ ನಾಮ, ದೇವರ ಒಂದು ವಾಕ್ಯ ಹೇಳಿ ಸಾಕು, ಆತನು ಎಷ್ಟು ಭಯ ಪಡ್ತಾನೆ. ಬೇಡ 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 ಅಂತಾನೆ. ಆದ್ರೆ ನಮಗೆ ವಾಕ್ಯ ಗೊತ್ತಿಲ್ಲ, ಸೈತಾನ್ ಚೆನ್ನಾಗಿ ವಾಕ್ಯ ಗೊತ್ತು. ಅದಕ್ಕೆ ನಮ್ಮನ್ನು ಸೋಸ್ತಾನೆ. ಆದ್ರೆ ನಾವು ನೀವು ಆ ವಾಕ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವರಾದ್ರೆ ವಾಕ್ಯ ಹೇಗೆ ಸಾಕು, ಅದನ್ನು ಓಡೋಗ್ತಾನೆ ಪ್ರಿಯ. ಹಲ್ಲೆಲೂಯಾ. ವಾಕ್ಯದಿಂದ ಸೈತಾನ ಹೊಡೆದಂತವ್ರು ಯಾರಿದ್ದೀರಿ ಇಲ್ಲಿ? ಯಾರು? ಮೂರನೇದ ನಾನು ಹೇಗೆ ಜಗತ್ತಲ್ಲಿ ಜೀವಿಸ್ಬೇಕಂದ್ರೆ ಮೊದಲಾಗಿ ಏನ್ ಮಾಡ್ಬೇಕು? ನಮ್ಮ ವೈರಿ ಯಾರು ತಿಳ್ಕೊಳ್ಬೇಕು. ಜೊತೆಗೆ ಹೇಳಿ, ನಮ್ಮ ವೈರಿ ಯಾರು ಅಂತ. ಎರಡನೇದಾಗಿ ಆ ವೈರಿ ಜಯಿಸಬೇಕಂತ ಆಯುಧಗಳನ್ನು ತಿಳ್ಕೊಳ್ಬೇಕು. ಎರಡನೇದಾಗಿ ಹೇಳಿ. ಎಸ್. ಮೂರನೇ ಅದೇ ವಚನಗಳನ್ನ ನೋಡ್ತೇವೆ. ಎಫೆಸ 6:18-20 ಓದಿ ಇವಾಗ. ಎಫಿಷಿಯನ್ಸ್ ಚಾಪ್ಟರ್ 6 verse 18-20. ನೀವು ಪವಿತ್ರಾತ್ಮರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು
ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ಸಾಕು. ಇಲ್ಲಿ ನಾವೇನ್ ನೋಡ್ತೀವಿ, ಮೂರನೇದಾಗಿ ಏನ್ ಬೇಕಂದ್ರೆ ಫೈಂಡ್ ಔಟ್ ದ ಎನರ್ಜಿ ಟು ರೆಸಿಸ್ಟ್ ಅವರ್ ಎನಿಮಿ. ನಾನು ಮೊದಲನೇ ಯಾವ ಎನಿಮಿ ಅಂತ ತಿಳ್ಕೊಳ್ಬೇಕು, ಎರಡನೇದಾಗಿ ನಮ್ಗೆ ಬೇಕಾದ ಸಾಧನೆಗಳು ಯಾವ್ದು ಬೇಕು ಅಂದ್ರೆ, ಮೂರನೇದಾಗಿ ಆ ಒಂದು ನಮ್ಮ ವೈರ್ಯನ್ನ ಜಯಿಸಲು ಬೇಕಾದ ಶಕ್ತಿಯನ್ನ ನಾವು ಕಂಡುಕೊಳ್ಬೇಕು. ಯಾವ್ದನ್ನ? ಜೋರಾಗಿ ಯಾವ ಶಕ್ತಿಯನ್ನ ಕಂಡುಕೊಳ್ಬೇಕು ಅಂದ್ರೆ, ಆ ಶಕ್ತಿ ಎಲ್ಲಿಂದ ಬರುತ್ತೆ ನಮ್ಗೆ? ಪ್ರಾರ್ಥನೆಯಿಂದ. ಜೋರಾಗಿ ಹೇಳಿ. ಪ್ರಾರ್ಥನೆ ಮಾಡಬೇಕಾದ್ರೆ ವಿ ಗೆಟ್ ದಟ್ ಎನರ್ಜಿ. ಪ್ರಾರ್ಥನೆ ಅನ್ನೋದು ದೊಡ್ಡ ಒಂದು ವೆಪನ್ ಅಗೇನ್ಸ್ಟ್ ಸೈತಾನ್. ನಾವು ಪ್ರಾರ್ಥನೆ ಮಾಡಿದ್ರೆ ಸೈತಾನ ಭಯ ಪಡ್ತಾನೆ ಪ್ರಿಯೆ. ಅದಕ್ಕೆ ಅಲ್ವಾ ಕೆಲವರು ಹೇಳ್ತಾರೆ ಚೆನ್ನಾಗಿ, ಪ್ರೇಯರ್ಲೆಸ್ ಕ್ರಿಶ್ಚಿಯನ್ ಇಸ್ ಎ ಪವರ್ಲೆಸ್ ಕ್ರಿಶ್ಚಿಯನ್ ಅಂತ. ಪ್ರಾರ್ಥನೆ ಮಾಡದೇ ಇರುವಂತ ಕ್ರೈಸ್ತರು ವಿಶ್ವಾಸಿಗಳು ಶಕ್ತಿ ಇಲ್ಲದಂತಹ ವಿಶ್ವಾಸಿಗಳು. ನಡುಗೋದು, ಚಿಕ್ಕ ಚಿಕ್ಕ ಕಾರ್ಯಕ್ಕೂ ನಡುಗುತ್ತಾರೆ, ಚಿಕ್ಕ ಚಿಕ್ಕ ಕಾರ್ಯಕ್ಕೂ ಭಯ ಪಡ್ತಾರೆ. ಚಿಕ್ಕ ಕಾರ್ಯ ರೀ, ಅದಕ್ಕೆ ಭಯ ಪಡ್ತಾರೆ ಅವರು. ಯಾಕೆ ಗೊತ್ತಾ? ಪ್ರಾರ್ಥನೆ ಇಲ್ಲ ಅವರಲ್ಲಿ. ಪ್ರಾರ್ಥನೆ ಮಾಡುವಾಗ ನಮಗೆ ಸಿಗುವಂತ ಬಲ ಸೈತಾನ ನೋಡಿ ಎದುರ್ತಾನೆ. ನಾವು ಅದನ್ನ ನೋಡಿ ಎದುರೋದ್ಬೇಡ. ಯಾಕೋಬ 4:7, ಜೇಮ್ಸ್ 4:7 ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಸೈತಾನ. ನಾವು ಅದನ್ನು ಎದುರಿಸಬೇಕು. ಎದುರಿಸಕ್ಕೆ ಮೊದಲಾಗಿ ಏನಂತ ಅದರಲ್ಲಿ ದೇವರಿಗೆ ಒಳಗಾಗೋದು ಹೆಂಗೆ? ಪ್ರಾರ್ಥನೆ ಮಾಡುವುದರಿಂದ. ನಾವೆಷ್ಟು ಯೇಸಪ್ರತ ಸರ್ವ ಸೃಷ್ಟಿಕರ್ತ ಅಂತ ಮಾತಾಡ್ತೀವೋ ಅಷ್ಟು ನಾವು ಸೈತಾನ ಜಯಿಸ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮಗೆ ಆ ಬಲವನ್ನ ಕೊಟ್ಟು ನಡೆಸುವ ಆತನಾಗಿದ್ದಾನೆ. ಇಲಿಸ್ಟ್ರೇಷನ್ ಹೇಳ್ತೀನಿ. ಒಬ್ಬ ಮನುಷ್ಯನ್ಗೆ ಒಂದು ಹ್ಯಾಬಿಟ್ ಇತ್ತು. ಡೈನಿಂಗ್ ಟೇಬಲ್ ಹತ್ರ ಬರ್ಬೇಕಾದ್ರೆ ಊಟ ಮಾಡಕ್ ಮುಂಚೆ ಅದನ್ನು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಪ್ರಾರ್ಥನೆ ಒಂದಿಗೆ ಅದನ್ನು ಒಂದು ಹ್ಯಾಬಿಟ್ ಇತ್ತು. ಏನಂದ್ರೆ ಅವ್ರ ವೈಫ್ ಏನೇ ಊಟ ಇತ್ತು ಕೂಡ ಗೊಣಗುಟ್ಟು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಅದಿಲ್ಲ, ಹಂಗ್ ಮಾಡಿದ್ದೆ, ಅದು ಗ್ರಂಬಲ್ ಮಾಡುದು ಅಂದ್ರೆ ಗೊಣಗುಡ್ತಾ ಇದ್ದ. ಅದ್ರ ಪ್ರಾರ್ಥನೆ ಸಹ ಮಾಡಿ ಏನ್ ಮಾಡ್ತಾ ಊಟ ಮಾಡ್ತಾ. ಒಂದಿನ ಏನಾಯ್ತು, ಆಸ್ ಯೂಶುವಲ್ ಆಗಿ ಇದೇ ತರನೇ ಗೊಣಗುಡ್ತಾ ಅವ್ರ ಹೆಂಡತಿ ಮೇಲೆ, ಅವನ ಹೆಂಡತಿ ಹೇಳ್ದ, ಅವ್ರು ಪ್ರಾರ್ಥನೆ ಮಾಡ್ದ. ಅವಾಗ ಅವ್ರ ಮಗಳು ಒಬ್ಳು ಚಿಕ್ಕ ಹುಡುಗಿ ನೋಡ್ತಾ ಇದ್ದ. ಅವ್ರ ಮಗಳು, ಡ್ಯಾಡಿ ಡಸ್ ಗಾಡ್ ಹಿಯರ್ ಅಸ್ ವೆನ್ ವಿ ಪ್ರೇ ಅಂತ ಕೇಳಿದ್ರು. ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾನ? ಅದಕ್ಕೆ ಅವ ಹೇಳ್ದ, ಹೌದು ಅಫ್ಕೋರ್ಸ್ ಕೇಳೇ ಕೇಳ್ತಾನೆ. ಯಾಕೆ ಅಂತ, ನಾವು ಪ್ರಾರ್ಥನೆ ಮಾಡಿದ್ರೆ ಯಾವಾಗ್ಲೂ ಆತನ ಕೇಳ್ತಾನೆ ಅಂತ. ಅವನಿಗೆ ಸ್ವಲ್ಪ ತಿಳ್ತು. ಆಮೇಲೆ ಹೇಳಿದ್ರು, ಇಂಗ್ಲಿಷ್ ಓದ್ತೀನಿ, ಡಸ್ he hear everything we say the rest of the time? ಬೇರೆ ಸಮಯದಲ್ಲಿ ಎಲ್ಲ ಮಾತಾಡ್ತೀವೋ ಅದನ್ನ ಕೇಳ್ಕೊಂತ ದೇವರು ಅಂತ ಕೇಳಿದ್ರು. ಹೆಂಗಿರ್ತಾ ಇರ್ಪಂಗೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿದ್ರಿ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ಹತ್ರ ಅದೇ ನಾವುಗಳು, ನಮ್ಮ ಬಾಯಿಗಳು ಬೇರೆ ಸಮಯದಲ್ಲಿ ಮಾತಾಡಲು ಸಹ ದೇವರು ಕೇಳ್ತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗಲೇ ನಾವೇನ್ ಮಾಡಕ್ಕಾಗೋದು? ಸೈತಾನ ಎದುರಿಸಕ್ಕಾಗೋದು. ಡಿ.ಎಲ್. ಮೋಡಿ ಈ ರೀತಿ ಹೇಳ್ತಾರೆ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಪ್ರಾಬ್ಲಮ್ ಅಂಡ್ ಎ ಸೊಲ್ಯೂಷನ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ನೀಸ್ ಅಂಡ್ ದ ಫ್ಲೋರ್. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಮೊಣಕಾಲು ಮತ್ತೆ ನಮ್ಮ ನೆಲ ಇದೆಲ್ಲ, ಅದಕ್ಕೆ ಡಿಸ್ಟೆನ್ಸ್ ಇದೆ. ನಮಗೂ ಪ್ರಾಬ್ಲಮ್ಗೂ ನಮ್ಮ ಸೊಲ್ಯೂಷನ್ಗೂ ನಾವೇನು ಮಾಡಬೇಡ ಪ್ರಿಯ. ಸೈತಾನ್ ನಮ್ಮನ್ನ ಬಂದು ಓಟ ಮಾಡಕ್ಕೆ, ಸೈತಾನ್ ನಮ್ಮನ್ನ ಬಂದು ಎದುರಿಸಬೇಕಾದ್ರೆ ನಾವು ಮಾಡಬೇಕಾದ ಪ್ರಾರ್ಥನೆ ಒಂದೇ. ಒಂದ್ಸಾರಿ ಒಬ್ಬ ಮನುಷ್ಯ ಸತ್ತು ಪರಲೋಕ ಹೋದಂತೆ. ಪರಲೋಕ ಹೋಗ್ಬೇಕಾದ್ರೆ ಹಂಗೆ ಸುತ್ತಾಡ್ಕೊಂಡು ನೋಡ್ತಾ ಇದ್ನಂತೆ. ಅಲ್ಲಿ ಅನೇಕ ಶೇಪ್ಸ್ ಆಫ್ ಡಿಫ್ರೆಂಟ್ ಶೇಪ್ಸ್ ಬಾಕ್ಸ್ ಇತ್ತಂತೆ. ಬೇರೆ ಬೇರೆ ಶೇಪ್ಸ್ ಅಲ್ಲಿ ಬಾಕ್ಸ್ ಗಳು ಇತ್ತಂತೆ ಅಲ್ಲಿ ಪರಲೋಕದಲ್ಲಿ. ಅವಾಗ ಅದನ್ನ ಕೇಳಿದಂತ ಏಂಜಲ್ನ, ಏನಿದೆಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇದೆಲ್ಲ ನೀನು ಪ್ರಾರ್ಥನೆ ಮಾಡಿ ತೆಗೆದುಕೋಬೇಕಾದದ್ದು. ನೀನ್ ಪ್ರಾರ್ಥನೆ ಮಾಡಿದವಲ್ಲ, ಅದಕ್ಕೆ ಅದಲ್ಲೇ ಇದೆ ಅನ್ನ. ಹಲ್ಲೆಲೂಯಾ. ಅವಾಗ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳಕ್ಕೆ ಯಾವಾಗೂ ಸಿದ್ಧನಾಗಿರ್ತಾನೆ ಪ್ರಿಯ. ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ನೋಡಿ, ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಯಾವ ರೀತಿಯಾಗಿ ಬೋಧಿಸಬೇಕು, ಪ್ರಬೋಧನೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ. ಜೀಸಸ್ ಡಿಡ್ಂಟ್
taught his disciples how to preach, but he taught how to ಹೇಳಿ ಯೇಸು ಕ್ರಿಸ್ತನ ಯಾವ ತರ ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾನೆ ಅಂದ್ರೆ ಪ್ರಾರ್ಥನೆ ಎಷ್ಟು ಮುಖ್ಯ ಆಗ್ತದೆ. ಸೈತಾನ ಎದುರಿಸಬೇಕಂದ್ರೆ ನಾವು ಪ್ರಾರ್ಥನೆ ಅಧಿಕವಾಗಿ ಮಾಡಬೇಕು. ನಾಲ್ಕನೇದಾಗಿ ಮತ್ತೆ ಕೊನೆಯದಾಗಿ ನಾವು ಸೈತಾನ ಎದುರಿಸಿ ಆತನ ಒಂದು ಜಯಭರಿತ ಜೀವಿತ ನಡೆಸಬೇಕಂದ್ರೆ ನಾವುಗಳು ಕೊನೆಯದಾಗಿ ಎಫೆಸ 6:21-24 ನೋಡೋಣ. 21-24 ಓದಿ. ಅದು ಸಂಗತಿಗಳು ನಿಮಗೆ ಸಹ ಗೊತ್ತಾಗುವ ಹಾಗೆ ಪ್ರಿಯ ಸಹೋದರರು, ಕರ್ತನಲ್ಲಿ ನಂಬಿಕಸ್ಥನೂ ಸೇವಕನೂ ಆಗಿರುವ ತುಕಿಕನು ನಿಮಗೆ ಎಲ್ಲವನ್ನು ತಿಳಿಸುವನು. ನೀವು ನಮ್ಮ ಸಮಾಚಾರವನ್ನು ತಿಳುಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಅವನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಶಾಂತಿಯು ನಂಬಿಕೆಯಿಂದ ಕೂಡಿದ ಪ್ರೀತಿಯು ಸಹೋದರರಿಗೆ ಆಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯೂ ಇರಲಿ. ನಾಲ್ಕನೇದಾಗಿ ನಾವು ಜಯಭರಿತ ಜೀವಿತ ನಡೆಸಬೇಕಂದ್ರೆ we have to find out the encouragement. ನಮ್ಗೆ ಬೇಕಾದ ಪ್ರೋತ್ಸಾಹನ ನಾವು ಕಂಡುಕೊಳ್ಬೇಕು. ಮೊದಲನೇದಾಗಿ ನಾವೇಂದ್ರೆ ನಮ್ಮ ವೈರಿಯನ್ನ ತಿಳ್ಕೊಳ್ಬೇಕು. ಎರಡನೇದಾಗಿ ನಮ್ಗೆ ಬೇಕಾಗಿರುವಂತಹ ಸಾಧನೆಗಳು ಯಾವ ತಿಳ್ಕೊಳ್ಬೇಕು. ಮೂರನೇದಾಗಿ ನಮ್ಗೆ ಬೇಕಾದಂತ ಶಕ್ತಿಯನ್ನ ನಾವು ತಿಳ್ಕೊಳ್ಬೇಕು. ನಾಲ್ಕನೇದಾಗಿ ನಮ್ಗೆ ಬೇಕಾದ ಪ್ರೋತ್ಸಾಹವನ್ನು ನಾವು ತಿಳ್ಕೊಳ್ಬೇಕು. ಪ್ರಿಯರೇ, ಇಲ್ಲಿ ನೋಡಿ ಪೌಲನು ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾನೆ ಎಫೆಸ ಸಭೆಯವರಿಗೆ, ನಾನು ಯಾರನ್ನ ಕಳ್ಸಿಕೊಟ್ಟಿದ್ದೇನೆ? ತುಕಿಕನನ್ನು ನಿಮ್ಮ ಬಳಿಯೇ ಕಳಿಸ್ಕೊಡ್ತಾ ಇದ್ದೇನೆ. ಅಂದ್ರೆ ಒಬ್ಬರಿಗೊಬ್ಬರು ನಾವು ಪ್ರೋತ್ಸಾಹಿಸುವವರಾಗಿರ್ಬೇಕು. ನಾವೊಬ್ಬರೇ ಸೈತಾನ್ಯ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಿಶ್ವಾಸದಲ್ಲಿರುವಂತ ಸಂಪೂರ್ಣ ಕುಟುಂಬ ವಿಶ್ವಾಸದಲ್ಲಿರುವಂತವರು ಎಷ್ಟು ಭಾಗ್ಯವಂತರು, ಒಂದು ಕೃಪೆಯುಳ್ಳವರಂದ್ರೆ ಅವರೆಲ್ಲ ಸೇರಿ ಒಬ್ಬರಿಗೊಬ್ರು ಎನ್ಕರೇಜ್ ಮಾಡ್ಕೊಬಹುದು. ಹಾಲೆಲೂಯಾ. ಅದನ್ನ ಮಾಡ್ಕೋತೀನಿ. ನೀವು ಮನೇಲಿ ಒಬ್ರು ಸೋತು ಹೋಗಿದ್ರೆ 3 ದಿವಸದಿಂದ ಹಿಂಗೆ ಇಲ್ಲ, ನೀವು ಸರಿ ಹೋಗಂಗಿಲ್ಲ ಅಂತ ಹೇಳೋದೆಲ್ಲ ವಿಶ್ವಾಸ ನಾವುಗಳು ಏನ್ ಮಾಡ್ಬೇಕು? ಏನಾಯ್ತಪ್ಪ, ಬಾ ಪ್ರಾರ್ಥನೆ ಮಾಡೋಣ ಅಲ್ವಾ? ಮಾಡ್ತೀರೇನ್ರಿ? ಓಡಿ ಮುಖ ನೋಡೋ ಮಾತ್ರ ಮಾಡಿಸಿ ನಿಮ್ಮನ್ನೇ ಮಾಡಿರಿ. ಮನೆಗಳಲ್ಲಿ ಯಾರೋ ಒಬ್ರು ಸೋತೋಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ನೋವು ತಿಂತಾ ಇದ್ದಾರೆ ಅಂದ್ರೆ ಏನ್ ಮಾಡ್ಬೇಕು? ಅವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ಬೇಕು, ಅವ್ರನ್ನ ಎನ್ಕರೇಜ್ ಮಾಡ್ಬೇಕು. ಯಾಕಂದ್ರೆ ಸೈತಾನ ಕುಟುಂಬವಾಗಿ ಬಂದು ನಮ್ಮನ್ನ ಎದುರಿಸಕ್ ಬರ್ತಾನೆ. ಆದ್ರೆ ಯಾರು ವೀಕ್ ಆಗಿರ್ತಾರೋ ಅವ್ರೇ ಚಿಕಾಕ್ ಮಾಡೋದು ನೋಡಿದೀರಾ? ತಾನೇ ಏಸಪ್ಪನಲ್ಲಿ ಬಲವಾಗಿರೋರಲ್ಲ, ಏಸಪ್ಪನಲ್ಲಿ ವೀಕ್ ಆಗಿರೋರು. ಆದ್ರೆ ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ, ವೀಕ್ ಆಗಿರೋರ್ಗೋಸ್ಕರ ಏಸಪ್ಪ ಬನ್ನಿ. ಅನಾರೋಗ್ಯದಿರೋರಿಗೆ ವೈದ್ಯ ಬೇಕು. ನಾನ್ ಚೆನ್ನಾಗಿದ್ದೀನಿ ಅಂದ್ರೆ ನಂಗೆ ವೈದ್ಯ ಬೇಕಾ? ಅದಕ್ಕೆ ನಾನ್ ಚೆನ್ನಾಗಿದ್ದೀನಿ ಅನ್ಕೊಂಡಿರೋದಲ್ಲ ದೊಡ್ಡದಾಗಿ. ನಾವು ವೀಕ್ ಆಗಿರೋಣ, ನಮ್ಮ ಕುಟುಂಬದಲ್ಲಿರೋಣ, ಸಭೆಯಲ್ಲಿರೋಣ, ನಮ್ಮ ಸ್ನೇಹಿತರ ಯಾರೆಲ್ಲ ವಿಶ್ವಾಸಿಗಳ ಬಗ್ಗೆ ನಾವಿದ್ದೇವೋ ಅವ್ರ ಹತ್ರ ನಾವು ಎನ್ಕರೇಜ್ಮೆಂಟ್ ಮಾಡ್ಬೇಕು. ಅವ್ರನ್ನ ನಾವು ಕಟ್ಟುವವರಾಗಿರ್ಬೇಕು, ಅವ್ರನ್ನ ಪ್ರೋತ್ಸಾಹ ಮಾಡುವವರಾಗಿರ್ಬೇಕು, ಅವರೊಂದಿಗೆ ಸಹ ಪ್ರಾರ್ಥನೆ ಮಾಡ್ಬೇಕು. ಆವಾಗ ಸೈತಾನ ಏನ್ ಮಾಡ್ತಾನೆ? ಅವನು ಸಹ ಬಿಟ್ಟು ಹೋಗ್ತಾನೆ. ನೀವು ನೋಡಿಬೇಕಂದ್ರೆ ಯಾವಾಗ್ಲೂ ಸಹ ವೀಕ್ ಆಗಿರೋರ್ನೇ ಸೈತಾನ ಬಂದು ಮುಟ್ಟು. ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ಪೌಲ ಎಷ್ಟು ಚೆನ್ನಾಗಿ ತಾನೇ ಬರ್ಲಿಲ್ಲ, ತಾನೇ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಅದೇನೊಂದ ಒಬ್ರಿಗೊಬ್ರು ಸಪೋರ್ಟ್ ಆಗಿ, ಒಬ್ರಿಗೊಬ್ರು ಎನ್ಕರೇಜ್ ಆಗಿರುವಂತೆ. ನಾವು ಜಯಭರಿತ ಜೀವಿತ ನಡೆಸಬೇಕಂದ್ರೆ ಮೊದಲನೇದಾಗಿ ನನ್ನ ವೈರಿ ಯಾರು ಅಂತ ತಿಳ್ಕೊಳ್ಬೇಕು. ಎರಡನೇದಾಗಿ ದೇವ್ರು ನಮ್ಗೆ ಕೊಟ್ಟ ಸರ್ವಾಯುಧಗಳು ಅಂತ ತಿಳ್ಕೊಳ್ಬೇಕು. ಮೂರನೇದಾಗಿ ನಮಗೆ ದೇವ್ರು ಕೊಟ್ಟಿರುವಂತಹ ಒಂದು ಶಕ್ತಿಯನ್ನ ತಿಳ್ಕೊಳ್ಬೇಕು. ನಾಲ್ಕನೇದಾಗಿ ನಮಗೆ ದೇವ್ರು ಕೊಟ್ಟಿರುವಂತಹ ಒಂದು ಪ್ರೋತ್ಸಾಹ, ಎನ್ಕರೇಜ್ಮೆಂಟ್ ತಿಳ್ಕೊಳ್ಬೇಕು. ವಿಶ್ವಾಸಿನ ಅವಿಶ್ವಾಸಿ ಪ್ರೋತ್ಸಾಹ ಮಾಡಕ್ ಆಗಲ್ಲ. ಮಾಡ್ತಾರೆ ಲೋಕ ರೀತಿಯಾಗಿ. ಇಷ್ಟಾಗಿರುವಂತ ಸಮಸ್ಯೆ ದೊಡ್ಡ ಮಾಡ್ಬಿಡ್ತಾರೆ ಆ ವಿಶ್ವಾಸ. ಈ ಚಿಕ್ಕದಾಗಿರೋ ಸಮಸ್ಯೆನ ಇಲ್ದೇ ಅಂತ ಮಾಡೋದು ವಿಶ್ವಾಸಿಗಳು. ಪ್ರಿಯರೇ, ದೇವರಲ್ಲಿರುವಂತ ಮಕ್ಕಳು. ಅದಕ್ಕೆ ನಾನು ಹೇಳಿದೆ ಯಾವಾಗಲೂ ದೇವರಿರುವಂತ ಮಕ್ಕಳು, ದೇವರಲ್ಲಿ ಇರುವಂತ ಮಕ್ಕಳೊಟ್ಟಿಗೆ ಇರಬೇಕು. ಪ್ರೋತ್ಸಾಹ ತೆಗೆದುಕೊಳ್ಬೇಕು. ಡೋಂಟ್ ಬಿ ಈಗೋಯಿಸ್ಟಿಕ್. ನಿಮ್ಗೆ ಆಗಲ್ಲ, ನನಗೆ ಕಷ್ಟ ಆಗ್ತಾ ಇದೆ, ಸೈತಾನ ಕ್ರಿಯೆಗಳು ಅಥವಾ ನನ್ನ ಸೈತಾನ ಎದುರಿಸ್ತಾ ಇದ್ದಾನೆ ಅಂದ್ರೆ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ವಿಶ್ವಾಸಿ ಹತ್ರನೋ ನಿಮ್ಮೊಂದಿಗೆ ಅಂತ ದೇವ್ರ ಮಕ್ಕಳೊಂದಿಗೆ ಹಂಚ್ಕೊಳ್ಳಿ. ಹೇಳಿ ಕಷ್ಟ ಆಗ್ತಾ ಇದೆ ನನಗೆ, ಪ್ರಾರ್ಥನೆ ಮಾಡಿ ಅಂತ. ಅದು ಹೇಳ್ಕೊಳ್ಳೋರು ನಂಬಿಗಸ್ಥರಾಗಿರ್ಬೇಕು, ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿರ್ಬೇಕು. ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು ವಿತೌಟ್ ಎ ಮೆಂಟರ್ ಎ ಬಿಲೀವರ್ ಕೆನಾಟ್ ಗ್ರೋ ಅಂತಾರೆ. ಸರ್ವೆಂಟ್ ಆಫ್ ಗಾಡ್ ಕೆನಾಟ್ ಗ್ರೋ ಅಂತಾರೆ. ಅಂದ್ರೆ ಒಬ್ಬ ಮೆಂಟರ್ ಇರಬೇಕು, ನಮಗಾಗಿ ಒಬ್ಬ ಸ್ನೇಹಿತರು ಇರಬೇಕು. ಇಟ್ಕೋ ಅಂತ ವರ್ಡೇ ನನಗೆ ಇಷ್ಟ ಆಗ್ತಿಲ್ಲ.
ಯಾರಿಗೆ ಅರ್ಥ ಆಯ್ತು ಸರಿ ಅಲ್ವಾ? ನಾವ್ ಜೊತೆ ಅವರು ಇರ್ಬೇಕು, ಅಂತವ್ರು ನಾವು ಸಹ ಹೊಂದ್ಕೋಬೇಕು ಪ್ರಿಯರ. ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಆಗಿರ್ಬೇಕು, ಯಾರನ್ನೋ ಫ್ರೆಂಡ್ ಮಾಡ್ಕೋಬೇಡಿ. ದೇವರ ಮಕ್ಕಳು ಚೆನ್ನಾಗಿ ಏಸಪ್ಪ ಇದ್ದಾರೆ ಅಂದ್ರೆ ಅವ್ರನ್ನ ಬಿಡ್ಲೇಬಾರ್ದು. ಏಸಪ್ಪ ನಾವು ಅವ್ರಿಗೆ ಇರ್ಬೇಕು ಪ್ರಿಯ, ಬೇಕು ಅಂತವ್ರು ನಮ್ಗೆ. ಯಾರೊಬ್ರು ಶಕ್ತಿ ಉಳ್ಳವರಾಗಿಲ್ಲ, ಯಾರೊಬ್ರು ನೀತಿವಂತರು ಸಂಪೂರ್ಣವಾಗಿಲ್ಲ, ಯಾರು ಆಗಲ್ಲ. ಆದ್ರೆ ನಮ್ಮ ಬಲಹೀನತೆಗಳಲ್ಲಿ, ನಮ್ಮ ಒಂದು ಕಷ್ಟಗಳಲ್ಲಿ, ನಮ್ಮ ಒಂದು ಬೇಕೋ ನಾವು ಸಮಯಗಳಲ್ಲಿ ಏನ್ ಮಾಡ್ಬೇಕು, ಅವರೊಟ್ಟಿಗೆ ನಾವು ವ್ಯವಹಾರ ಮಾಡ್ಬೇಕು, ಅವರೊಟ್ಟಿಗೆ ನಾವು ಮಾತಾಡ್ಬೇಕು, ಅವರಿಂದ ನಾವು ಪ್ರೋತ್ಸಾಹ ಪಡ್ಕೊಳ್ಬೇಕು. ಆಗ ಸೈತಾನ ನಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. ಯಾರಿಗ ಸೈತಾನ ಬಿಟ್ಟು ಓಡಬೇಕು? ಅವರೆಲ್ಲ ಇಮಾನಿ. ಓಕೆನಾ? ನಾವು ಬ್ಯಾಟಲ್ ಗ್ರೌಂಡ್ ಅಲ್ಲಿ ಇದ್ದೇವೆ, ಯುದ್ಧ ಭೂಮಿಲಿ ಇದ್ದೇವೆ. 3 ವೈರಿಗಳನ್ನ ಜಯಿಸ್ಬೇಕಂದ್ರೆ ಲೋಕ, ಶರೀರ, ಇದನ್ನ ಜಯಿಸ್ಬೇಕಂದ್ರೆ ನಾವು ಈ 4 ಕಾರ್ಯಗಳನ್ನ ನಾವು ತಿಳ್ಕೊಳ್ಬೇಕು. ನಮ್ಮ ವೈರಿ ಯಾರನ್ನ ಚೆನ್ನಾಗಿ ತಿಳ್ಕೊಳ್ಬೇಕು, ದೇವ್ ನಮ್ಗೆ ಕೊಟ್ಟ ಸರ್ವಾಯುಧಗಳು ಯಾವ್ದು ತಿಳ್ಕೊಳ್ಬೇಕು, ದೇವ್ ನಮ್ಗೆ ಕೊಡೋ ಶಕ್ತಿ ಪ್ರಾರ್ಥನೆ ಮೂಲಕ ತಿಳ್ಕೊಳ್ಬೇಕು. 4ನೇದಾಗಿ ನಮಗೆ ಪ್ರೋತ್ಸಾಹನ ಹೊಂದ್ಕೊಳ್ಬೇಕು. ಎಲ್ಲರೂ ನಿಂತ್ಕೊಳ್ಳೋಣ. ಈ ಸಭೆಯ ನಮ್ಮನೆ ಒಪ್ಪಿಸಿಕೊಟ್ಟವರಾಗಿ ಈ ವಾಕ್ಯಗಳು ನಮ್ಮ ಒಂದು ಜೀವಿತಗಳ ಕಾರ್ಯ ಮಾಡುವ. ನಾವು ವಾಕ್ಯ ಕೇಳೋದು ಮಾತ್ರ ಅಲ್ಲ ಪ್ರಿಯ, ಆ ವಾಕ್ಯಗಳು ನನ್ನಲ್ಲಿ ಕ್ರಿಯೆ ಮಾಡೋದಕ್ಕೆ ಒಪ್ಪಿಸ್ಕೊಡ್ಬೇಕು. ಬಲ ಕಿವಿಯಿಂದ ಕೇಳಿ ಎಡ ಕಿವಿಗೆ ಅದು ಹೋಗ್ಬಿಡ್ಬಾರ್ದು, ಎಡ ಕಿವಿಯಿಂದ ಹೊರಗಡೆ ಹೋಗ್ಬಾರ್ದು. ಅದು ನಮ್ಮ ಹೃದಯಕ್ಕೆ ಇಳಿಬೇಕು, ಮನಸ್ಸಿಗೆ ಇಳಿಬೇಕು ಪ್ರಿಯ. ಅದು ನಮ್ಮಲ್ಲಿ ಕಾರ್ಯ ಮಾಡಬೇಕು. ನಾವು ಪ್ರತಿದಿನದ ಒಂದು ಜೀವಿತದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಹಲ್ಲೆಲೂಯಾ ನಾವು ಸೈತಾನ ಎದುರಿಸುವಂತ ಮಕ್ಕಳಾಗಬೇಕು. ನೀತಿವಂತರಾಗಿ, ಪರಿಶುದ್ಧರಾಗಿ, ಯೇಸು ಕ್ರಿಸ್ತನಿಗೆ ಇಷ್ಟವುಳ್ಳಂತ ಜೀವಿತ ನಡೆಸುವಂತ ಮಕ್ಕಳಾಗಿ ಮಾರ್ಪಡಬೇಕೆಂದರೆ ನಾವು ಚೆನ್ನಾಗಿ ತಿಳ್ಕೋಬೇಕು. ಪೌಲನ ಮೂಲಕ ಯೇಸು ಕ್ರಿಸ್ತನ ಎಫೆಸ 6:10-24 ಬರೆದಂತ ಎಲ್ಲಾ ವಾಕ್ಯಗಳು, ಎಲ್ಲಾ ಕಾರ್ಯಗಳು ಅದು ನಮಗೆ ಬರೆಯಲ್ಪಟ್ಟಿದೆ ಪ್ರಿಯ. ವಿಶ್ವಾಸಿ ಆದವರು ನಾವಿರುವಂತಹ ಯುದ್ಧ ಭೂಮಿಯಲ್ಲಿ ಜಯಗೊಳ್ಳಬೇಕಾದರೆ ಎಲ್ಲವನ್ನ ಮಾಡುವವರಾಗಿರ್ಬೇಕು. ಥ್ಯಾಂಕ್ ಯು ಫಾದರ್. ಹೃದಯದಲ್ಲಿ ಮಾತಾಡ್ಕೊಳ್ಳಿ ಪ್ರಿಯರೇ. ಎಸಪ್ಪ, ನಿನ್ನ ವಾಕ್ಯ ನನಗಾಗಿ ಕೊಟ್ಟಿದ್ದೆ. ಹೌದು ದೇವ, ನಾನು ಬಲಹೀನನಾಗಿದ್ದೇನೆ ದೇವ. ಅನೇಕ ಸಾರಿ ನಾನು ನನ್ನ ಒಂದು ವೈರಿ ಆದಂತಹ ಕರ್ತನೆ ಏಸಪ್ಪ ಒಂದು ಲೋಕವನ್ನ ಜಯಿಸದೇ ಇದ್ದೇನೆ, ಶರೀರವನ್ನ ಜಯಿಸದೇ ಇದ್ದೇನೆ ಏಸಪ್ಪ. ಸೈತಾನನಿಗೆ ನಾನು ಒಪ್ಪಿಸಿಕೊಡ್ಬಿಡ್ತೇನಲ್ಲ ತಂದೆ ದೇವ, ನನಗೆ ಬಲ ಕೊಡ್ಕರ್ತ. ನಿನ್ನ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂತ ಮಗಳಾಗಿ ಮಾರ್ಪಡಿಸು. ಸೈತಾನ್ ನೋಡಿ ನಾನು ಭಯಪಡಬಾರದು, ಸೈತಾನ್ ನನ್ನ ನೋಡಿ ಭಯಪಡಬೇಕು ಏಸಪ್ಪ. ನಾನು ಒಳಗಡೆ ಇರುವಂತ ಜೀವಿಸುವಂತ ನಿನ್ನ ನೋಡಿ ಆತನು ಭಯಪಡಬೇಕು ಏಸಪ್ಪ. ಥ್ಯಾಂಕ್ ಯು ಜೀಸಸ್. ಯು ಆರ್ ಪವರ್ಫುಲ್ ಗಾಡ್ ಜೀಸಸ್. ನೀವು ಮಹಿಮೆ ಉಳ್ಳ ದೇವನೇ ಏಸಪ್ಪ. ನೀವು ನಮ್ಮನ್ನು ಕರ್ತನೆ ಸಾಧಾರಣವಾಗಿ ಕರೆದಿಲ್ಲ ಕರ್ತನೆ, ಅಸಾಧಾರಣವಾದ ಮಕ್ಕಳಾಗಿ ಜೀವಿಸಬೇಕೆಂದು ಕರೆದಿದ್ದೆಲ್ಲ ಕರ್ತನೆ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದ್ದೆಲ್ಲ ಕರ್ತ. ಅದು ವ್ಯರ್ಥವಾಗಬಾರದು ಏಸಪ್ಪ. ಈ ನಡೆದು ಬಂದಿರುವಂತಹ ಪ್ರತಿಯೊಬ್ಬರು, ಈ ಸಭೆಗೆ ಸೇರುವಂತಹ ಪ್ರತಿಯೊಂದು ಕುಟುಂಬಗಳು ಕರ್ತನೆ ನಿನಗೆ ಬೆಳಕಾಗಿ ಜೀವಿಸಬೇಕು ಕರ್ತ. ನಮ್ಮ ಜೀವಿತಗಳನ್ನು ನೋಡಿ ಅನೇಕ ಮಕ್ಕಳಿಗೆ ಕರ್ತನೆ ನಿನ್ನನ್ನು ಆರಿಸಿಕೊಂಡು ಬರಬೇಕಪ್ಪ, ನಿನ್ನ ಹುಡುಕಿಕೊಂಡು ಬರಬೇಕು ರಾಜ. ಆ ರೀತಿಯಾಗಿ ನಮ್ಮೆಲ್ಲರನ್ನ ಮಾರ್ಪಡಿಸಿ ಬಲಪಡಿಸಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯದಿರ್ತದೆ. ನನ್ನ ಮನವೇ ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. Praise the Lord. Let Jesus bless you through this word.